ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಅರಸೀಕೆರೆ ಅರಕಲಗೂಡಿನಂತೆ ಮೈತ್ರಿಗೆ ಮುಖಭಂಗ, ಕೈತಕ್ಕೆಗೆ ಆಲೂರು ಪಟ್ಟಣ ಪಂಚಾಯಿತಿ ಗದ್ದುಗೆ, ಚುನಾವಣೆ ಪ್ರಕ್ರಿಯೆಯಲ್ಲಿ ಸಂಸದ ಶ್ರೇಯಸ್ ಭಾಗಿ. ಹೊರ ರಾಜ್ಯಗಳಿಂದ ಬಂದಂತಹ ಗುತ್ತಿಗೆದಾರರಿಂದ ಸ್ಥಳೀಯ ಲಾರಿ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ, ಚಾಲಕನ ದೇಹದ ಅನೇಕ ಭಾಗಗಳಿಗೆ ಗಾಯ, ಜಿಲ್ಲಾಡಳಿತ ಮುಖ್ಯಸ್ಥರನ್ನ ಕರೆತಂದು ವಿಚಾರಣೆ ನಡೆಸುವಂತೆ ಮನವಿ. ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ರಂದು ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರ, ಜಿಲ್ಲಾ ಕ್ರೀಡಾಂಗಣ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ. ಅಭಿಯಾನದ ರಾಜ್ಯ ಸಂಯೋಜಕ ರಾಜಶೇಖರ್ ಮೂರ್ತಿ ಮಾಹಿತಿ. ಹಾಸ್ಟೆಲ್ ಪ್ರವೇಶಾತಿ, ಸಮರ್ಪಕ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ಪದವಿ ಕಾಲೇಜುಗಳಿಗೆ ಉಪನ್ಯಾಸಕರ ನೇಮಕಾತಿಗೆ ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಎಬಿವಿಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ಸಾವರ್ಕರ್, ಈಗಾಗಲೇ ರಾಜ್ಯದೆಲ್ಲೆಡೆ ಪದವಿ ಪೂರ್ವ ಕಾಲೇಜುಗಳ ತರಗತಿಗಳು ಶುರುವಾಗಿ 2 ತಿಂಗಳು ಕಳೆದಿವೆ. ಅದಷ್ಟೇ ಅಲ್ಲದೆ ಪದವಿ ವಿದ್ಯಾರ್ಥಿಗಳಿಗೂ ಸಹ ಈಗಾಗಲೇ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳು ಮುಗಿದು ತರಗತಿಗಳು ಪ್ರಾರಂಭವಾಗಿವೆ. ಹೀಗಿದ್ದರೂ ಕೂಡ ಇನ್ನೂ ಸಹಿತ ಹಾಸ್ಟೆಲ್ ಪ್ರವೇಶಾತಿಗಳು ಪ್ರಾರಂಭ ಆಗದೇ ಇರುವುದರಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಈ ಕೂಡಲೇ ಹಾಸ್ಟೆಲ್ ಪ್ರವೇಶಾತಿಯನ್ನ ಆರಂಭಿಸಬೇಕೆಂದು ಮತ್ತು ಹಾಸ್ಟೆಲ್ಗಳ ಸಂಖ್ಯೆಯನ್ನ ಹೆಚ್ಚಿಸಬೇಕೆಂದು ಆಗ್ರಹಿಸುತ್ತೇವೆ. ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿದ್ಯಾರ್ಥಿ ವೇತನಕ್ಕೆ ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದರೂ ಸಹ ವಿದ್ಯಾರ್ಥಿಗಳಿಗೆ ಕಳೆದ 3 ವರ್ಷಗಳಿಂದ ಸಮರ್ಪಕವಾಗಿ ವಿದ್ಯಾರ್ಥಿ ವೇತನ ಬರದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಸಮರ್ಪಕವಾಗಿ ವಿದ್ಯಾರ್ಥಿ ವೇತನ ನೀಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ಅವರ ತರಗತಿಗಳು ಸಂಪೂರ್ಣವಾಗದೆ ಪರೀಕ್ಷೆಗಳಿಗೆ ಹಾಜರಾಗುವ ಪರಿಸ್ಥಿತಿ ಇದೆ. ಈಗಾಗಲೇ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳು ಪದವಿ ಕಾಲೇಜುಗಳು ಈಗಾಗಲೇ ತರಗತಿ ಆರಂಭವಾಗಿದ್ದು, ಆದ್ದರಿಂದ ಸರ್ಕಾರ ತಡ ಮಾಡದೆ ಕೂಡಲೇ ಉಪನ್ಯಾಸಕರ ಸಂಪೂರ್ಣ ನೇಮಕಾತಿ ಮಾಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಒತ್ತಾಯಿಸುತ್ತದೆ. ಎಲ್ಲಾ ಮೇಲಿನ 3 ಬೇಡಿಕೆಗಳು ವಿದ್ಯಾರ್ಥಿಗಳಿಗೆ ಈ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿದ್ದು, ಸರ್ಕಾರ ಈ ಕೂಡಲೇ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಎಂದು ಹೇಳಿದರು. ಸರ್ಕಾರ ಅಂತಕ್ಕಂಥದ್ದೇನಿದೆ, ಇಷ್ಟು ಸಹ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿ ಪರವಾಗಿ ಯಾವುದೇ ಒಂದು ವಿಚಾರಗಳನ್ನ ತಗೊಂಡಿಲ್ಲ. ಅವ್ರ ವಿಚಾರಗಳು ಯಾವ ರೀತಿ ಇದಾವಪ್ಪ ಅಂದರೆ ಕಂಪ್ಲೀಟಾಗಿ ವಿದ್ಯಾರ್ಥಿ ವಿರೋಧಿಯಾಗೇ ಇದ್ದಾವೆ. ಈಗ ಸ್ಕಾಲರ್ಶಿಪ್ ಅಂತಕ್ಕಂಥದ್ದು ಬಂದಿದೆ, ಅದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹೊಸ್ದಾಗಿ ಬಿಟ್ಟಿದ್ದಾರೆ. ಬಟ್ ಹಳೆ ಸ್ಕಾಲರ್ಶಿಪ್ಪೇ 3 ವರ್ಷದಿಂದ ಯಾರಿಗೂ ಬಂದಿಲ್ಲ. ಮತ್ತು ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳು ಓಪನ್ ಆಗಿ ವಿದ್ಯಾರ್ಥಿಗಳು ಅಲ್ಲಿ ಕಾಲೇಜಿಗೆ ಬರ್ತಾ ಇದ್ದಾರೆ. ಬಟ್ ಆದರೂ ಸಹ ಆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಂತಕ್ಕಂಥದ್ದು ಸಿಕ್ಕಿಲ್ಲ. ಮತ್ತು ಅದೇ ರೀತಿ ಫೀಸನ್ನು ಹೈಕ್ ಸಮೇತ ಮಾಡ್ತಿದ್ದಾರೆ. ಅದೇ ರೀತಿ ಅತಿಥಿ ಉಪನ್ಯಾಸಕರು ಕಳೆದ 3-4 ವರ್ಷದಿಂದ ಅತಿಥಿ ಉಪನ್ಯಾಸಕರಲ್ಲೇ ಮೇಂಟೈನ್ ಮಾಡ್ಕೊಂಡ್ಬರ್ತಿದ್ದಾರೆ. ಬಟ್ ಈ ವರ್ಷ ಪ್ರತಿ ವರ್ಷ ಏನು ಮಾಡ್ತಾರೆ, 4-5 ತಿಂಗಳು ಕಾಲೇಜ್ ಪ್ರಾರಂಭವಾಗಿ 4-5 ತಿಂಗಳಾದಮೇಲೆ ಅತಿಥಿ ಉಪನ್ಯಾಸಕರನ್ನ ಕರ್ಸ್ಕೊತಾರೆ. ಅದರಿಂದ ಉಪಯೋಗ ಆದರೂ ಏನಿದೆ? ಅತಿಥಿ ಉಪನ್ಯಾಸಕರಿಗೂ ಅನ್ಯಾಯ ಆಗ್ತಿದೆ ಮತ್ತು ಈ ಕಡೆ ವಿದ್ಯಾರ್ಥಿಗಳು ಸಮೇತ ಅನ್ಯಾಯ ಆಗ್ತಿದೆ. ಈ ರೀತಿಯಾಗಿ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಶಿಕ್ಷಣವನ್ನು ಎತ್ತಿ ಹಿಡಿಯೋದ್ರಲ್ಲಿ, ಶಿಕ್ಷಣದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡೋದ್ರಲ್ಲಿ ಕಂಪ್ಲೀಟಾಗಿ ಫೇಲ್ ಆಗಿದೆ. ಮತ್ತು ಇದೇ ರೀತಿಯಾಗಿ ಸರ್ಕಾರ ಅಂತಕ್ಕಂಥದ್ದು ವಿದ್ಯಾರ್ಥಿ ವಿರೋಧಿ. ಈ ವೇಳೆ ಎಬಿವಿಪಿ ಜಿಲ್ಲಾ ಸಂಚಾಲಕ ಲೇಪಾಕ್ಷ ಮೊದಲಾದವರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ನಡೆಸುತ್ತಿರುವ ಕುತಂತ್ರ ರಾಜಕಾರಣ ಹಾಗೂ ಅಲ್ಪಸಂಖ್ಯಾತರ ಮುಖಂಡರಾದ ಐವಾನ್ ಡಿಸೋಜಾ ಅವರ ಮಾತುಗಳನ್ನು ತಿರುಚಿ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ ದುಷ್ಕರ್ಮಿಗಳ ಬಂಧನಕ್ಕೆ ಆಗ್ರಹಿಸಿ ಆಗಸ್ಟ್ 26ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದಾಗಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಸಮದ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಹಿಂದ ವರ್ಗಗಳ ನೇತಾರರಾದ ಸಿದ್ದರಾಮಯ್ಯ ಅವರ ಮೇಲೆ ಕೇಂದ್ರ ಸರ್ಕಾರದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರು ನಡೆಸುತ್ತಿರುವ ಕುತಂತ್ರ ರಾಜಕಾರಣ ವಿರೋಧಿಸಿ ಆಗಸ್ಟ್ 19ರಂದು ನಡೆದ ಪ್ರತಿಭಟನೆ ವೇಳೆ ಕೆಪಿಸಿಸಿ ಸಮಿತಿ ಉಪಾಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು, ಅಲ್ಪಸಂಖ್ಯಾತರ ಮುಖಂಡರಾದ ಐವಾನ್ ಡಿಸೋಜಾ ಅವರು ಮಾಡಿದ ಭಾಷಣವನ್ನ ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ಅವರ ಮಾತುಗಳನ್ನು ತಿರುಚಿ ಅವರ ಮನೆ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಮಾನಸಿಕವಾಗಿ ನೀಡುತ್ತಿರುವ ಹಿಂಸೆ, ಕಿರುಕುಳ ಹಾಗೂ ವ್ಯಕ್ತಿಯ ವಾಕ್ ಸ್ವಾತಂತ್ರ್ಯ ಹತ್ತಿಕ್ಕಲು ಪ್ರಯತ್ನಿಸುತ್ತಿರುವ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಹಾಗೆಯೇ ಕಲ್ಲು ತೂರಾಟ ನಡೆಸಿರುವ ದುಷ್ಕರ್ಮಿಗಳ ಕೃತ್ಯ ಸಮರ್ಥಿಸಿರುವ ಮಂಗಳೂರು ಬಿಜೆಪಿ ನಾಯಕರ ಮನುಷ್ಯತ್ವ ವಿರೋಧಿ ನೀತಿ ಖಂಡನೀಯ ಎಂದರು. ಮುಂದೆ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದರೆ ಹೋರಾಟದ ಎಚ್ಚರಿಕೆ ನೀಡಿದರು. ಇತ್ತೀಚೆಗೆ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು, ಸಾಮಾಜಿಕ ನ್ಯಾಯದ ಹರಿಕಾರರಾದಂಥ ಸಿದ್ದರಾಮಯ್ಯನವರ ವಿರುದ್ಧ ನಡೀತಿರತಕ್ಕಂಥ ಷಡ್ಯಂತ್ರವನ್ನು ವಿರೋಧಿಸಿ ಕಳೆದ 19ನೇ ತಾರೀಕು ಇಡೀ ರಾಜ್ಯಾದ್ಯಂತ ಕೆಪಿಸಿಸಿ ವತಿಯಿಂದ ಪ್ರತಿಭಟನೆ ನಡೀತು. ಅದೇ ಥರದ ಪ್ರತಿಭಟನೆ ಮಂಗಳೂರಲ್ಲೂ ನಡೀತು. ಮಂಗಳೂರಲ್ಲಿ ಆ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು, ವಿಧಾನ ಪರಿಷತ್ತಿನ
ಸದಸ್ಯರು KPCC ಉಪಾಧ್ಯಕ್ಷರಾದಂಥ ಐವನ್ ಡಿಸೋಜರ್ ಅವರು ಮಾತನಾಡಿದಂಥ ಮಾತುಗಳಿಗೆ ಅವರು ಮಾತನಾಡಿದರೆ ಅವ್ರ ಮೇಲೆ ಕಾನೂನಾಗಿ ಏನಾದರೂ ಮಾಡ್ಬೋದಿತ್ತು. ಆದರೆ ಅಲ್ಲಿಯ ಗೂಂಡಾಗಳು ಅವರ ಮನೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡಿ ಅವರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವರ ಮಗಳು ಮತ್ತು ಅವರ ಕುಟುಂಬದವರು ಇದ್ದಂಥ ಸಂದರ್ಭದಲ್ಲಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಬ್ದುಲ್ ಕೊಯ್ಯಂ, ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ವಿ ಚಂದ್ರಶೇಖರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘು ದಾಸರಕೊಪ್ಲು, ಯುವ ಮುಖಂಡ ಆಲ್ವೀನ್, ಕೆಪಿಸಿಸಿ ಸದಸ್ಯ ಕೆಎಂ ಸಲೀನ್ ಕೊಲ್ಲಹಳ್ಳಿ ಇದ್ದರು. ಇದೇ ತಿಂಗಳ ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ರಂದು ಜಿಲ್ಲಾ ಕ್ರೀಡಾಂಗಣ ಸಭಾಂಗಣದಲ್ಲಿ 2 ದಿನಗಳ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂವಿಧಾನ ಓದು ಅಭಿಯಾನದ ರಾಜ್ಯ ಸಂಯೋಜಕ ರಾಜಶೇಖರ್ ಮೂರ್ತಿ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿವೃತ್ತ ನ್ಯಾಯಮೂರ್ತಿ ಎಚ್.ಎಸ್. ನಾಗಮೋಹನ್ ದಾಸ್ ಅವರ ಆಶಯದಂತೆ ಅವರ ಸಂವಿಧಾನ ಓದು ಕೃತಿಯೊಂದಿಗೆ 2018 ಆಗಸ್ಟ್ 25ರಿಂದ ಆರಂಭಗೊಂಡ ಸಂವಿಧಾನ ಓದು ಅಭಿಯಾನ ನಾಡಿನಾದ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಅದೇ ರೀತಿ ರಾಜ್ಯಾದ್ಯಂತ ಸಂವಿಧಾನ ಓದು ಭಾಷಣ ತರಬೇತಿ ಶಿಬಿರ ಆಯೋಜಿಸಲಾಗಿದೆ. ಕ್ರೀಡಾ ಇಲಾಖೆ ಹಾಗೂ ಸಮಾನ ಮನಸ್ಕರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಾರ್ಯಕ್ರಮ ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಹಾಗೂ ಸಾಹಿತಿಗಳು, ಸಾಮಾಜಿಕ ಚಿಂತಕರು ಭಾಗವಹಿಸಲಿದ್ದಾರೆ. 2018ರಿಂದ ಇಲ್ಲಿಯವರೆಗೆ ಸುಮಾರು 10 ಲಕ್ಷಕ್ಕೂ ಅಧಿಕ ಸಂವಿಧಾನ ಓದು ಕೃತಿ ವಿತರಣೆಯಾಗಿವೆ. ಸಂವಿಧಾನವನ್ನ ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಇದೊಂದು ಅಭಿಯಾನ ರೂಪದಲ್ಲಿ ತೆಗೆದುಕೊಂಡು ಹೋಗಲಾಗುತ್ತಿದೆ ಎಂದು ಹೇಳಿದರು. ಇದೇ ಅಭಿಯಾನದ ಅಂಗವಾಗಿ ರಾಜ್ಯದ ವಿವಿಧೆಡೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಳೆದ ಜೂನ್ 13 ಮತ್ತು 14ರಂದು ಸಂವಿಧಾನ ಓದು ಭಾಷಣ ತರಬೇತಿ ಶಿಬಿರವನ್ನು ಬೆಂಗಳೂರಿನಲ್ಲಿ ನಡೆಸಲಾಗಿದೆ ಎಂದರು. ಇದೀಗ 2 ದಿನಗಳ ಕಾಲ ನಡೆಯುವ ಸಂವಿಧಾನ ಓದು ಅಧ್ಯಯನ ಶಿಬಿರದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಪ್ರಗತಿಪರ ಆಶಯವುಳ್ಳ 15ಕ್ಕೂ ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ರೈತ, ಕಾರ್ಮಿಕ, ಮಹಿಳಾ, ವಿದ್ಯಾರ್ಥಿ, ಯುವಜನ ಎಲ್ಲ ವಿಭಾಗದ ಜನರತ್ತ ಅಭಿಯಾನವನ್ನು ಕೊಂಡೊಯ್ಯಲಾಗ್ತಾ ಇದೆ. ಇದಕ್ಕೆ ಉದಾಹರಣೆ ಅಂತ ಹೇಳೋದಾದರೆ, ಈಗಾಗಲೇ ಸಾವಿರಾರು ಕಡೆ ಸಂವಿಧಾನ ಓದು ಉಪನ್ಯಾಸಗಳು, ಸಂವಿಧಾನ ಓದು ವಿಚಾರ ಸಂಕಿರಣಗಳು, ಚರ್ಚಾಗೋಷ್ಠಿಗಳು, ಸಂವಾದಗಳು ನಡೀತಾನೆ ಬರ್ತಿದ್ದಾವೆ. ಮಾಧ್ಯಮ ಬಂಧುಗಳಾದಂಥ ತಮಗೆಲ್ರಿಗೂ ಗೊತ್ತೇ ಇದೆ. ವಿಶೇಷ ಏನಂದರೆ, ನಮ್ಮ ಈ ಸಂವಿಧಾನ ಓದು ಕೃತಿ ಈಗಾಗಲೇ ರಾಜ್ಯಾದ್ಯಂತ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ವಿತರಣೆಯಾಗಿದ್ದಾವೆ ಸಂವಿಧಾನ ಓದು ಕೃತಿ. ಅದರ ಜೊತೆಗೆ ಕಳೆದ ನವೆಂಬರ್ ತಿಂಗಳಲ್ಲಿ ನಾವು ಸಂವಿಧಾನ ಓದು ಪರಿಷ್ಕೃತ ಆವೃತ್ತಿಯನ್ನು ಗದಗ ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಿ, ಆ ಗದಗ ಜಿಲ್ಲೆಯ ಎಲ್ಲ ಜನಸಾಮಾನ್ಯರಿಗೆ ಗದಗ ಜಿಲ್ಲಾಡಳಿತ ಮತ್ತು ಗದಗ್ನಲ್ಲಿರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ನಾಗಭೂಷಣ್, ಕುಮಾರಯ್ಯ, ರಾಜಶೇಖರ್, ಜಯದೇವ್ ಇದ್ದರು. ಆಲೂರು ತಾಲೂಕು ಪಾಳ್ಯ ಹೋಬಳಿ ದಿಂಡಘಟ್ಟ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ವಾಸವಿದ್ದ ಗುಡಿಸಲು ಮನೆಗಳನ್ನು ಜೆಸಿಬಿ ಯಂತ್ರದಿಂದ ಧ್ವಂಸ ಮಾಡಿದ್ದು, ನಮಗೆ ವಾಸಕ್ಕೆ ಯಾವುದೇ ಮನೆ ಇಲ್ಲದಂತಾಗಿದೆ. ಇದಕ್ಕೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮಗೆ ರಕ್ಷಣೆ ಕೊಡಿಸುವಂತೆ ಸಂತ್ರಸ್ತರು ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೂಪಾ, ಕೀರ್ತಿ, ಉದಯ್ ಕುಮಾರ್, ರಾಜೇಶ್, ಶ್ರುತಿ ಮೊದಲಾದವರು, ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ನಾವು ಗುಡಿಸಲು ನಿರ್ಮಿಸಿಕೊಂಡು ಕಳೆದ 30 ವರ್ಷಗಳಿಂದ ವಾಸವಿದ್ದೇವೆ. ಇದರ ಬಗ್ಗೆ ವಾಸಸ್ಥಳ ದೃಢೀಕರಣ ಪತ್ರ ಸಹ ಪಡೆದಿದ್ದೇವೆ. ಸದರಿ ದೃಢೀಕರಣ ಪತ್ರದ ಸಂಖ್ಯೆ ಪಡೆದುಕೊಂಡಿರುತ್ತೇವೆ. ಕಂದಾಯವನ್ನ ಪಾವತಿಸಿರುತ್ತೇವೆ. ನಾವು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ಗುಡಿಸಲು ಬಿಟ್ಟರೆ ನಮ್ಮ ಕುಟುಂಬದ ವಾಸಕ್ಕೆ ಯಾವುದೇ ವಸತಿ ಸೌಕರ್ಯ ಇಲ್ಲ. ಎಂದಿನಂತೆ ಕೂಲಿ ಕೆಲಸಕ್ಕೆ ಮನೆಯಿಂದ ಹೊರ ಹೋಗಿದ್ದ ಸಂದರ್ಭದಲ್ಲಿ ಸಾಯಂಕಾಲ ಸುಮಾರು 4:30ರಿಂದ 5 ಗಂಟೆಯಲ್ಲಿ ಪಾಳ್ಯ ಪಂಚಾಯಿತಿಯಲ್ಲಿ ಗುಮಾಸ್ತರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಚಿನ್, ವಾಟರ್ಮ್ಯಾನ್ ಚಂದನ್, ಪಾಳ್ಯ ಪಂಚಾಯಿತಿಯ ಹಾಲಿ ಅಧ್ಯಕ್ಷರ ಪತಿ ಕೆಎಂ ಪುರುಷೋತ್ತಮ್ ಹಾಗೂ ಇವರ ಜೊತೆ ಇನ್ನೂ 5ರಿಂದ 6 ಜನಗಳ ಗುಂಪನ್ನು ಕಟ್ಟಿಕೊಂಡು ಸೇರಿ 2 ಕಾರಿನಲ್ಲಿ ಬಂದು 2 ಜೆಸಿಬಿ ಯಂತ್ರವನ್ನ ತಂದು ನಮ್ಮ ಗುಡಿಸಲು ನೆಲಸಮ ಮಾಡಿದ್ದಾರೆ. ಈ ಸಮಯದಲ್ಲಿ ಅಕ್ಕಪಕ್ಕದವರು ನಮಗೆ ಕರೆ ಮಾಡಿ ತಿಳಿಸಿದ್ದು, ನಾವು ಸ್ಥಳಕ್ಕೆ ಬಂದ ಸಮಯದಲ್ಲಿ ನೀವು ಇಲ್ಲಿದ್ದರೆ ನಿಮ್ಮನ್ನು ಕೊಲ್ಲುತ್ತೇವೆಂದು ಹೆದರಿಸಿ ಹೋಗಿದ್ದಾರೆ ಎಂದರು. ವಾಸ ಇದ್ದು ಇವಾಗ ಇವರು ಆ ಜಾಗದಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಹಂಗೆ ಪಾಳ್ಯ ಹೋಬಳಿ ದಿಂಡಘಟ್ಟ ಗ್ರಾಮ ಸರ್ವೆ ನಂಬರ್ 1ರಲ್ಲಿ ಅದು 57 and 59 ಅರ್ಜಿ ಹಾಕಿದ್ದಾರೆ. ಇಷ್ಟು ವರ್ಷದಿಂದ ಕಂದಾಯ ಕಟ್ಟಿದ್ದಾರೆ. 23ನೇ ಸಾಲಲ್ಲೂ ಕಂದಾಯ ಕಟ್ಟಿದ್ದಾರೆ. ಇವಾಗ ನಿನ್ನೆ ಒಂದು 15 ದಿನದಿಂದ ನಮಗೆ ಧಮಕಿಗಳು ಬರ್ತಿದ್ದಾವೆ. ಮನೆ ಕಟ್ಟಬೇಡಿ, ನಿಲ್ಲಿಸಿ, ಇಲ್ಲಿ ಹೊಡೆದಾಕ್ತೀವಿ ಅಂತ ಇಲ್ಲ. ಅದು KM ಮಂಜಣ್ಣ ಅವ್ರ ಮಗ ಪುರುಷೋತ್ತಮ್ KM ಪಾಳ್ಯ ಪಂಚಾಯತಿ ಅಧ್ಯಕ್ಷರವರು, ಅವರು ಮಿಸಸ್ ಅಧ್ಯಕ್ಷರಾಗಿದ್ದಾರೆ. ಅವರೇ ಒಂದು 15-20 ದಿನದಿಂದ ಧಮಕಿ ಹಾಕಿದ್ದಾರೆ ನಮಗೆ, ಮನೆ ಕಟ್ಟಬೇಡಿ, ನಿಲ್ಲಿಸಿ, ಈ ಥರ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು 6 ಗಂಟೆಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರು, ಪೊಲೀಸ್ನವರು ಸಮೇತ ನಮಗೆ ಹೇಳ್ತಾರೆ, ನೀವು ಮನೆ ಕಟ್ಟಿರೋದು ತಪ್ಪು ಗೋಮಾಳ ಜಾಗದಲ್ಲಿ. ಪೊಲೀಸ್ನವರು ನಮ್ಮ ಹತ್ರ ಇದುವರೆಗೂ ಬಂದಿಲ್ಲ.
ಪೊಲೀಸರು ನಗರದ ಹೊಸ ಬಸ್ ನಿಲ್ದಾಣದ ಸಮೀಪ ಇರುವ ಕೆರೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಕೊಳೆತಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕೆರೆಯ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಇದನ್ನು ಸ್ವಚ್ಛಗೊಳಿಸದೇ ಇರುವುದು ಈ ಅವಘಡಕ್ಕೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದರು. ದುರ್ವಾಸನೆ ಬರುತ್ತಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರು ಮೃತದೇಹವನ್ನು ಪತ್ತೆ ಮಾಡಿದರೂ ಗುರುತು ಸಿಗದಂತಹ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನೀರು ಹಿಂಗೆ ನಿಂತ್ಕೊಂಡೈತೆ, ಮಾಡಬೇಕು. ಅವ್ನು ಯಾರು ಮಾಡೋರು ಅವ್ನು ಕ್ಲೋನ್ಸರು ಬಂದ್ ಮಾಡಬೇಕು. ಇವೆಲ್ಲ ಸ್ಟಾಕ್ ಆಗೈತಿ ಇಲ್ಲ ನೀರು, ಅದೇನು ಮಾಡ್ತಾರೆ? ಹೌದಲ್ವಾ? ಹೌದಲ್ವಣ? ಇವಾಗ ಅವನು ಭಾರ ಐತೆ, ಅವ್ನಿಗೇನು ರಿಸರ್ಚ್ ಮಾಡೋದು ಬರ್ತಾನೆ, ಅವ್ನಿಗೇನು ಗೊತ್ತಿರುತ್ತೆ? ಮಿಸ್ಸಾಗಿ ಟೈಟ್ ಆದ ಮಿಸ್ಸಾಗಿ ಬಂದು ಬಿದ್ದವನೆ. ಅವ್ನು ಯಾರು ನಮ್ಮೂರು ನಮಗೇನು ಗೊತ್ತಿಲ್ಲ ಅದು. ಹೌದಲ್ವಾ? ನೋಡಿ, ಈ 4 ದಿವಸ ಐತೆ, 5 ದಿವಸ ಐತೆ, ಮೆದ ನೀರು ಸ್ಟಾಕ್ ಆಗೈತೆ. ಯಾರಾದ್ರೂ ಅವ್ನಿಗೆ ಎದಳಕ್ಕೆ ಶಕ್ತಿ ಇರಾಕಲ್ಲ. ಅವ್ನ ಹತ್ರೊಳಗೆ ಬಿದ್ದು ಸತ್ತಾಗವನೆ. ಬನ್ನಿ ಎಲ್ಲ ಕ್ಲೀನ್ ಮಾಡಿಸಿ, ಯಾರು ಕೌನ್ಸರು ಇದ್ರೆ ಯಾವ ಕೌನ್ಸರ್ ಮುಂದೆ ಮಾಡಿಸಿ, ಇಲ್ಲ ಅಂದರೆ ಆನಂದಣ್ಣವ್ರು ಅವ್ನಿಗೆ ಹೇಳಿ ಇವೆಲ್ಲ ಸುಮ್ಮನೆ ಬಾರಿಲ್ಲ ಯಾಕೆ ಸರ್ ಇರಬೇಕು, ಈಗ ಕ್ಲೀನ್ ಮಾಡ್ಸೋಕೆ ಕೇಳಿ. ಸುಮ್ಮನೆ ಬಂದ್ಬಿಟ್ಟು ಯಾರೋ ಬಂದು ಬಿದ್ದ ಪಾಪ ಯಾವುದೋ ಪಾಪದ ಸತ್ತವನೆ, ಹೊಡೆದ ಹಾಕೋರು ಏನು ಮಾಡೋರು ನಮಗೆ ಗೊತ್ತಿರುತ್ತೆ. ಅದು ಒಟ್ಟಿನಲ್ಲಿ ಅದೋ ಪಾಪ ತುಡ್ಗ ಬಸ್ ಸತ್ತವನೆ ಒಂದು ನೆಣ ಸಿಕ್ಕೈತೆ. ಸ್ಥಳೀಯ ಪಟ್ಟಣ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ನಡೆಯಿತು. ನೂತನ ಅಧ್ಯಕ್ಷರಾಗಿ ತಾಹಿರಾ ಬೇಗಂ ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ರತ್ನಮ್ಮ ಅವರು ಆಯ್ಕೆಯಾದರು. ಒಟ್ಟು 10 ಸದಸ್ಯರ ಬಲಾಬಲದ ಪಟ್ಟಣ ಪಂಚಾಯತ್ನಲ್ಲಿ ಕಾಂಗ್ರೆಸ್ 1, ಬಿಜೆಪಿ 2 ಮತ್ತು ಜೆಡಿಎಸ್ 4 ಹಾಗೂ ಪಕ್ಷೇತರರು 3 ಸ್ಥಾನ ಗೆದ್ದಿದ್ದರು. ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿರುವುದರಿಂದ ಇಲ್ಲೂ ಮೈತ್ರಿ ಏರ್ಪಟ್ಟು ಉಭಯ ಪಕ್ಷಗಳ ನಡುವೆ ಹೊಂದಾಣಿಕೆಗೆ ಆಗಲಿದೆ ಎಂದು ಅನೇಕರು ನಿರೀಕ್ಷೆ ಮಾಡಿದ್ದರು. ಆದರೆ ಇಲ್ಲಿ ಮೈತ್ರಿ ಧರ್ಮ ಪಾಲನೆಗೆ ಯಾರೂ ಮನಸ್ಸು ಮಾಡಿರಲಿಲ್ಲ. ಬದಲಾಗಿ ಕಾಂಗ್ರೆಸ್ ಸದಸ್ಯೆ ತಾಹಿರಾ ಬೇಗಂ ಹಾಗೂ ಜೆಡಿಎಸ್ ಬಂಡಾಯ ಅಭ್ಯರ್ಥಿ ರತ್ನಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಇವತ್ತು ಆಲೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ನಮ್ಮ ತಾಹಿರಾ ಬೇಗಂ ಅವರು, ಉಪಾಧ್ಯಕ್ಷರಾಗಿ ನಮ್ಮ ಜಯಮ್ಮ ಅವರಾಗಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಕೊಡ್ತೀನಿ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತೀನಿ. ಮತ್ತು ಇದು ಸ್ಥಳೀಯ ನಮ್ಮ ಎಲ್ಲ ಮುಖಂಡರ ಒಂದು ಒಕ್ಕೂಡಿಕೆ, ನಮ್ಮ ಸ್ಥಳೀಯ ಕಳೆದ ಚುನಾವಣೆಯ ಒಂದು ಅಭ್ಯರ್ಥಿ ಅಂತ ನಮ್ಮ ಹುಳ್ಳಿ ಅಣ್ಣ ಅವರು, ನಮ್ಮ ಬ್ಲಾಕ್ ಸದಸ್ಯರಾದ ಶಿವಮೂರ್ತಿ ಅಣ್ಣ ಅವರು, ನಮ್ಮ ಮೋಹನ್ ಅಣ್ಣ ಅವರು, ನಮ್ಮ ಆಲೂರು ನಮ್ಮ ಕೃಷ್ಣಣ್ಣ ಅವರು, ಎಲ್ಲರಿಗೂ ನಾನು ತುಂಬ ಧನ್ಯವಾದ ಕೊಡ್ತೀನಿ. ಇದೇ ರೀತಿ ಪಕ್ಷ ಸಂಘಟನೆ ಇಲ್ಲಿಗೆ ನಿಲ್ಬಾರ್ದು. ದಿನಗಳಲ್ಲಿ ತೀವ್ರ ಕುತೂಹಲ ಕೆರಳಿಸಿದ ಪಟ್ಟಣ ಸಮನ್ವಯ ಸಾಧಿಸಲು ಸಾಧ್ಯವಾಗದೆ ಒಳಜಗಳದಿಂದ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ. ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಅವರ ಚಾಣಾಕ್ಷ ನಡೆಯಿಂದ 2 ಬಿಜೆಪಿ ಸದಸ್ಯರು, 3 ಪಕ್ಷೇತರ ಹಾಗೂ 1 ಜೆಡಿಎಸ್ ಬಂಡಾಯ ಸದಸ್ಯರನ್ನ ಒಗ್ಗೂಡಿಸಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾದರು. ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆಲ್ಲ ಪರವಾಗಿ ನಾನು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಮುರಳಿ ಮೋಹನ್ ಸರು, MP ಸರು, ಎಲ್ಲ ಮುಖಂಡರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಆಲೂರು ಜನತೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿವರೆಗೂ ತರೋಕ್ಕೆ ನಮ್ಮ ಆಲೂರು ಎಲ್ಲ ಜನತೆನೂ ಸಹಕಾರ ಕೊಟ್ಟಿದ್ದಾರೆ. ನನಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ನಮ್ಮ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲರಿಗೂ ನಾನು ಜೊತೆಗೆ ತಗೊಂಡು ಎಲ್ಲರದ್ದು ಸಹಕಾರ ತಗೊಂಡು ಎಲ್ಲ ಸದಸ್ಯರದ್ದು ತಗೊಂಡು ನಾನು ಕೆಲಸ ಮಾಡ್ತೀನಿ ಅಭಿವೃದ್ಧಿಗೋಸ್ಕರ. ಆಮೇಲೆ ಬೇಲೂರು ತಾಲೂಕಿನ ಅರಹಳ್ಳಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಇಂದು ಗರ್ಭಿಣಿಯರ ಆರೋಗ್ಯ ತಪಾಸಣೆ ನಡೆಸಿ ಹೆರಿಗೆ ಮತ್ತು ಹೆರಿಗೆಯ ನಂತರ ತಾಯಿ ಮಗುವಿನ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಲಹೆಗಳನ್ನು ನೀಡಿದರು. ಈ ಸಂದರ್ಭ ತಮ್ಮ ತಾಯಿ ಹಾಗೂ ತಂಗಿಯ ಹುಟ್ಟುಹಬ್ಬದ ಪ್ರಯುಕ್ತ ಸೀಮಂತ ಕಾರ್ಯಕ್ರಮ ಏರ್ಪಡಿಸಿ ಸುಮಾರು 26 ವಾರಗಳ ತುಂಬು ಗರ್ಭಿಣಿಯರಿಗೆ ಮನೆಯಲ್ಲಿ ನೆರವೇರಿಸುವ ರೀತಿಯಲ್ಲಿ ಸಿಹಿ ತಿಂಡಿಗಳನ್ನು ಹಂಚಿ ಹರಸಿನ ಕುಂಕುಮದ ಜೊತೆಗೆ ಬಳೆ ಹಾಗೂ ಸೀರೆಯೊಂದಿಗೆ ಮಡಿಲು ತುಂಬಿಸಿ ಎಲ್ಲರಿಗೂ ಶುಭ ಹಾರೈಸಿದರು. ಈ ವೇಳೆ ಗರ್ಭಿಣಿ ಮಹಿಳೆಯಾದಂತಹ ವಿಮಲಾ ಗಣೇಶ್ ಮಾತನಾಡಿ, ನಾನು ಕಳೆದ 6-7 ತಿಂಗಳಿಂದ ತಪಾಸಣೆಗಾಗಿ ಇಲ್ಲಿಗೆ ಬರುತ್ತಿದ್ದೇನೆ. ಅನೇಕರು ಸರ್ಕಾರಿ ಆಸ್ಪತ್ರೆ ಅಂದರೆ ಅಸಡ್ಡೆ ತೋರುತ್ತಾರೆ. ಆದರೆ ನನಗೆ ಇಲ್ಲಿಗೆ ಬಂದ ಮೇಲೆ ತಿಳಿಯಿತು ವೈದ್ಯರು ತನ್ನ ಉತ್ತಮ ವೈದ್ಯ ಸೇವೆಯನ್ನ ಎಷ್ಟು ನಿಷ್ಠೆಯಿಂದ ಮಾಡುತ್ತಾರೆ ಎಂದು. ನನಗೆ ಹೆರಿಗೆಯ ಬಗ್ಗೆ ತುಂಬಾ ಭಯವಾಗುತ್ತಿತ್ತು. ಆದರೆ ಅದನ್ನೆಲ್ಲ ಹೋಗಲಾಡಿಸಿ ಧೈರ್ಯ ತುಂಬಿದ್ದಾರೆ. ನಾ ಕಂಡಂತೆ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ಆರೋಗ್ಯ ತಪಾಸಣೆ ನಡೆಸುವುದಕ್ಕೆ ಹೆರಿಗೆಯ ವಿಷಯದಲ್ಲಿ ಬಹುತೇಕ ಸಿಬ್ಬಂದಿಗಳು ನಿರ್ಲಕ್ಷ್ಯ ತೋರಿದ ನಿದರ್ಶನಗಳಿವೆ. ಆದರೆ ಇಲ್ಲಿಯ ವೈದ್ಯಾಧಿಕಾರಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಾರೆ. ಈ ದಿನ ನಮ್ಮೆಲ್ಲರಿಗೂ ಮನೆಯ ರೀತಿಯಲ್ಲಿ ಸೀಮಂತ ಮಾಡಿ ಮಡಿಲು ತುಂಬಿರುವುದಕ್ಕೆ ಸಂತೋಷವಾಗಿದೆ ಎಂದರು. ಬ್ಲೀಡಿಂಗ್ ಆಗುವಂಥದ್ದು ಅಥವಾ ನೀರು ಹೋಗುವಂಥದ್ದು, ಕಾಲುತ ಬರುವಂಥದ್ದು,
ಹೊಟ್ಟೆ ನೀರು ತುಂಬ್ಕೊಳ್ಳೋಂಥದ್ದು ಅಂದ್ರೆ ಹೊಟ್ಟೆ ಫುಲ್ ಉತ್ಕೊಂಡಿರೋಂಥದ್ದು, ಮುಖ ಉತ್ಕೊಳ್ಳೋದು, ಕಣ್ಣು ಮಂಜಾಗೋದು, ತಲೆನೋವು ಬರೋದು, ತಲೆ ಸುತ್ತ ಬರೋದು, ಇದೆಲ್ಲ ನಾವು ಡೇಂಜರ್ ಸೈನ್ಸ್ ಅಂತೀವಿ. ಇದನ್ನ ನೀವು ತಿಳ್ಕೊಳ್ಬೇಕು. ಬಿಡು ನನಗೆ ಇದು ಕಾಲುತ್ತ ಇರುತ್ತೆ ಪ್ರೆಗ್ನೆಂಟ್ ಅಲ್ಲಿ ಅಥವಾ ತಲೆನೋವು ಇರುತ್ತೆ ಪ್ರೆಗ್ನೆಂಟ್ ಅಲ್ಲಿ, ಆದ್ರೆ ನಿರ್ಲಕ್ಷ್ಯ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ 7 ತಿಂಗಳು ಆದ್ಮೇಲೆ ಎಷ್ಟೊಂದ್ಸರಿ BP ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದು ವಯಸ್ಸಿನ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಎಷ್ಟೊಂದ್ಸರಿ ಅನ್ಕೊಳ್ಬಹುದು ನನಗೆ 20 ವರ್ಷ ನನಗೆ BP ಬರುತ್ತೆ ಅಂತ, ಬಟ್ ಅದೆಲ್ಲ ಪ್ರೆಗ್ನೆನ್ಸಿ ಇಲ್ಲ. ಪ್ರೆಗ್ನೆನ್ಸಿಲಿ ಬರುವ ಹಾರ್ಮೋನ್ಸ್ ಎಲ್ಲಾ ತರದ ಚೇಂಜಸ್ ತರುತ್ತೆ ನಿಮ್ ದೇಹದಲ್ಲಿ. ಶುಗರ್ ಬರ್ಬೋದು, ಥೈರಾಯ್ಡ್ ಡಿಸೀಸಸ್ ಬರ್ಬೋದು, BP ಜಾಸ್ತಿ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಉಸಿರಾಟದ ತೊಂದರೆ ಆಗ್ಬಹುದು, ಯಾವುದೇ ರೀತಿಯ ತೊಂದರೆಗಳಾಗ್ಬೋದು, ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ಬೋದು. ಸೊ ಅದಕ್ಕೋಸ್ಕರನೇ ನಾವು ಚೆಕಪ್ ಅಂತ ಬಂದಾಗ ನಿಮ್ಗೆ ಎಲ್ಲಾ ರೀತಿಯ ಟೆಸ್ಟ್ಗಳನ್ನು ಮಾಡೋದು. ಅದ್ರಲ್ಲಿ ಕೆಲವು ಟೆಸ್ಟ್ಗಳು ಮಾಡಿಸ್ಬೇಕಾ ಅಂತ ಯೋಚನೆ ಮಾಡ್ತೀರಾ, ಸ್ಕ್ಯಾನ್ಗಳು ಮಾಡಿಸ್ಬೇಕಾ ಅಂತ ಯೋಚನೆ ಮಾಡ್ತೀರಾ. ಅಂದ್ರೆ ಅವರ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸೀಮಂತ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಅವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಎಲ್ಲ ಗರ್ಭಿಣಿಯರಿಗೂ ಮಡಿಲು ತುಂಬಿಸಿ ಅವರಿಗೆ ಖುಷಿ ಕೊಡುವ ಮುಖಾಂತರ, ಸಂತೋಷವನ್ನು ಕೊಡುವ ಮುಖಾಂತರ ತನ್ನ ಮಗುವಿನ ಜನನ ಒಳ್ಳೆ ರೀತಿಯಲ್ಲಿ ಆಗಲಿ ಎನ್ನುವ ವಿಚಾರವನ್ನು ಹೇಳಿ ಮನ ಮುಟ್ಟುವಂತೆ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಮಾಡುವ ಮುಖಾಂತರ ಎಲ್ರಿಗೂ ಒಂದು ಸ್ಫೂರ್ತಿದಾಯಕವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದಲ್ಲದೆ ಈ ಒಂದು ಕಾರ್ಯಕ್ರಮವು ನಾನು ಎಲ್ಲೂ ಬೇರೆ ಊರಿನಲ್ಲಿ ನೋಡಿಯೂ ಇಲ್ಲ, ಅಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ರು ನಮ್ಮ ಮಮತಾ. ಈ ವೇಳೆ ಡಾಕ್ಟರ್ ಮಮತಾ, ಡಾಕ್ಟರ್ ಅನುಪಮಾ, ಮಂಗಳಮ್ಮ, ಶ್ರುತಿ, ತಾಸಿನ, ಆಶಾ ಕಾರ್ಯಕರ್ತೆಯರು, ಸಿಬ್ಬಂದಿ ವರ್ಗದವರು ಹಾಗೂ ಇತರರು ಹಾಜರಿದ್ದರು. ವರದಿ ದಿನೇಶ್ ಬೆಳ್ಳವಾರ, ವಿವಿಸಿ ನ್ಯೂಸ್, ಬೇಲೂರು. ಹೊರ ರಾಜ್ಯಗಳಿಂದ ಚನ್ನರಾಯಪಟ್ಟಣದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡಲು ಬಂದಂತಹ ಗುತ್ತಿಗೆದಾರರಿಂದ ಸ್ಥಳೀಯ ಲಾರಿ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಕೊಂದೂರು ಗ್ರಾಮದಿಂದ ಶ್ರೀನಿವಾಸಪುರದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಲು ಸ್ಥಳೀಯ ಲಾರಿ ಚಾಲಕ ಮತ್ತು ಮಾಲೀಕರಾದ ಆನೆಕೆರೆ ಪ್ರದೀಪ್ ಎಂಬುವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಕಬ್ಬು ಸಾಗಾಣಿಕೆ ಮಾಡಲು ಕಾರ್ಖಾನೆಯ ಕಬ್ಬು ಸರಬರಾಜು ಸಿಬ್ಬಂದಿ ತಿಳಿಸಿದರು. ಇದರ ಅನ್ವಯ ಲಾರಿ ಮಾಲೀಕ ಸ್ಥಳಕ್ಕೆ ತೆರಳಿ ಕಬ್ಬನ್ನ ಲಾರಿಗೆ ಲೋಡ್ ಮಾಡಲು ಕಬ್ಬು ಕಟಾವು ಗುತ್ತಿಗೆದಾರರಿಗೆ ತಿಳಿಸಲಾಯಿತು. ಅದರಂತೆ ಗುತ್ತಿಗೆದಾರ ಲಾರಿಗೆ ಅರ್ಧ ಭಾಗ ಕಬ್ಬನ್ನ ತುಂಬಿ ನಂತರ ತನ್ನ ಟ್ರ್ಯಾಕ್ಟರ್ಗೆ ಕಬ್ಬನ್ನ ತುಂಬಲು ಮುಂದಾಗುತ್ತಾನೆ. ಇದನ್ನ ಲಾರಿ ಚಾಲಕ ಪ್ರಶ್ನಿಸಿದಾಗ ಏಕಾಏಕಿ ಕಬ್ಬು ಕಟಾವು ಮಾಡಲು ಬಂದಿದ್ದಂತಹ ಗುತ್ತಿಗೆದಾರ ಹಾಗೂ ಅವರ ಸಂಗಡಿಗರುಗಳು ಸೇರ್ಕೊಂಡು ಲಾರಿ ಚಾಲಕನ ಮೇಲೆ ಮಚ್ಚು ಮತ್ತು ದೊಣ್ಣೆಗಳಿಂದ ಏಕಾಏಕಿ ದಾಳಿ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಲು ಮುಂದಾಗುತ್ತಾರೆ. ಲಾರಿ ಚಾಲಕನಿಗೆ ಎಡಗೈ ಮತ್ತು ಎಡಗಾಲಿಗೆ ಹಾಗೂ ದೇಹದ ಅನೇಕ ಭಾಗಗಳಿಗೆ ಹೊಡೆದು ಅಪಾರ ಪ್ರಮಾಣದ ಗಾಯಗಳು ಉಂಟಾಗಿದೆ ಎಂದು ನೊಂದ ಲಾರಿ ಮಾಲೀಕ ಮತ್ತು ಚಾಲಕ ಆನೆಕೆರೆ ಗ್ರಾಮದ ಪ್ರದೀಪ್ ತಿಳಿಸಿದ್ದಾರೆ. ನಾವು ಲಾರಿಯನ್ನು ಕಬ್ಬು ತುಂಬಿಸೋರಿಗೆ ಲೋಡ್ ಕೊಟ್ಟಿದ್ರು 10:30ಗೆ. ಅಲ್ಲಿ ಲೋಡಿಗೆ ಹೋದಾಗ ಫ್ಯಾಕ್ಟ್ರಿ ಕಡೆಯಿಂದ ಹೋಗಿದ್ದು ಲೋಡಿಗೆ ಹೋಗಿ ಲೋಡ್ ಮಾಡಬೇಕಾದ್ರೆ ಅರ್ಧ ಲೋಡ್ ಮಾಡಿ ತುಂಬಿ ನಿಲ್ಲಿಸಿ ಮತ್ತು ಮೇಸ್ತ್ರಿ ಗಾಡಿಯನ್ನು ತುಂಬಕ್ಕೆ ಫ್ಯಾಕ್ಟ್ರಿ ಕಡೆಯಿಂದ ಮೆಸೇಜ್ ಕೊಟ್ಟಿದ್ರು, ಫೋನ್ ಮಾಡಿದ್ರು. ಆಮೇಲೆ ನಾವು ಹೋಗಿ ಕೇಳಿದಾಗ ಹಿಂಗೆ ಅವರೇ ಹೇಳಿದರೆ ನಮಗೆ ತುಂಬಿಸೋಕ್ಕೆ ಅಂತ ಫೋನ್ ಅವ್ರ ಹತ್ರ ಇತ್ತು, ಲೈನಲ್ಲಿತ್ತು. ಹಂಗಾಗಿ ಕೇಳೋ ಹೊತ್ತಿಗೆ ಏನಾಯ್ತು, ಮೇಸ್ತ್ರಿ ಬಂದು ಮಚ್ಚಲ್ಲಿ ಬೀಸಾಗ್ಬಿಟ್ರು. ಆಮೇಲೆ ಮತ್ತೆ ಅವ್ರ ಮಗನಿಗೆ ಫೋನ್ ಮಾಡ್ಕೊಂಡು 3 ಜನನ ಕರೆಸಿ ಮಣ್ಣೆಲ್ಲ ಬಿದ್ದು ತಳಗಡೆ ಬಿದ್ದು ಜಡ್ಕಟ್ಟು ಬಿಟ್ಕಟ್ಟು ಎಲ್ಲ ನೋವಾಗಿದೆ. ಹಾಗಾಗಿ ಬಂದು ನಮ್ಮವ್ರಿಗೆಲ್ಲ ಹಿಂಗೆ ಫೋನ್ ಮಾಡಿದೆ, ಅವ್ರು ಬಂದು ಆಸ್ಪತ್ರೆಗೆ ಕುಂದೂರು ಮಠ ಕೈಗೆಲ್ಲ ಹೊಡೆದಿದ್ದಾರೆ. ಇಲ್ಲೆಲ್ಲ ಇದು ಮಾಡಿದ್ರೆ ಜಡ್ಕಟ್ಟು ಸಕ್ಕತ್ತ ಕಾಲಿಗೆಲ್ಲ ಇಟ್ಟಾಯ್ತು, ಎಡಮಟ್ಟಲೆಲ್ಲ ಹೊಡೆದಿದ್ದಾರೆ. ಎದೆ ನೋವು ಎಲ್ಲ ಸುಸ್ತಾಗಿ ಸಕ್ಕರೆ ಹೊಟ್ಟೆ ಎಲ್ಲ ಕೂತ್ಕೊಂಡೈತೆ, ಎಲ್ಲ ಇದು ಮಾಡಿದ್ದಾರೆ. ಇನ್ನು ಈ ಸಂಬಂಧ ತಾಲೂಕು ಲಾರಿ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದೇಗೌಡ ಮಾತನಾಡಿ, ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯವರ ದೃಢಾಡಳಿತ ಮತ್ತು ದೃಢ ವರ್ತನೆಯಿಂದ ತಾಲೂಕು ಲಾರಿ ಮಾಲೀಕರು ಮತ್ತು ಚಾಲಕರು ಬೇಸತ್ತು ಹೋಗಿದ್ದಾರೆ. ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಲಾರಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಕರೆತಂದು ಕಬ್ಬು ಕಟಾವು ಮಾಡಿಸಿ ಟ್ರ್ಯಾಕ್ಟರ್ ಮತ್ತು ಲಾರಿಗಳ ಮೂಲಕ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡಲಾಗುತ್ತಿದೆ. ಆದರೂ ಸಹ ನಾವುಗಳು ಕಾರ್ಖಾನೆಯ ನಿಯಮ ಮತ್ತು ನಿಬಂಧನೆಗಳಿಗೆ ಒಳಗೊಂಡು ಕಬ್ಬನ್ನು ಸರಬರಾಜು ಮಾಡುತ್ತಿದ್ದೇವೆ. ಆದರೆ ಇಂದು ಲಾರಿ ಮಾಲೀಕ ಮತ್ತು ಚಾಲಕ ಪ್ರದೀಪ್ ಇವರ ಮೇಲೆ ಹೊರ ರಾಜ್ಯಗಳಿಂದ ಕಬ್ಬು ಕಟಾವು ಮಾಡಲು ಆಗಮಿಸಿದಂತಹ ಗುತ್ತಿಗೆದಾರರು ಹಲ್ಲೆ ಮಾಡಿರುವುದು ಸರಿಯಲ್ಲ. ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯ ಮುಖ್ಯಸ್ಥರನ್ನ ಕರೆತಂದು ವಿಚಾರಣೆ ನಡೆಸುವಂತೆ ಈ ಮೂಲಕ ಕೋರುತ್ತಿದ್ದೇನೆ ಎಂದರು. ಚಾಮುಂಡೇಶ್ವರಿ ಫ್ಯಾಕ್ಟರಿಗೆ ಸಂಘದ ಕಡೆಯಿಂದ ಕಬ್ಬು ನಮ್ಮ ಲಾರಿಗಳು ಹೋಗ್ತದೆ. ಚಾಮುಂಡೇಶ್ವರಿಯಲ್ಲಿ ಲಾರಿಗಳಿಗೆ ಕಿರುಕುಳ ಅಂತೂ ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾರೆ. ಇವತ್ತು ಲಾರಿಗಳನ್ನು ಕಡೆಗಣಿಸಿದ್ದಾರೆ. ಲೋಕಲ್ ಗಾಡಿಗಳನ್ನು ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಟ್ಯಾಕ್ಟರ್ ತಗೊಬಂದು ಡಬಲ್ ಟರಲ್ಲಿ ಕಬ್ಬು ಹೊಡಿತಾ ಇದ್ದಾರೆ. ನಮ್ಮದು 80 ವರ್ಷದಿಂದ ಸಂಘ ಸಂಸ್ಥೆ ಅನ್ನೋದೊಂದೈತೆ, ಅದಕ್ಕೆ ಯಾರೂ ಬೆಲೆ ಕೊಡ್ತಾ ಇಲ್ಲ. ಇವತ್ತು ಗಾಡಿ ಲೋಡಿಗೆ ಹೋಗಿದೆ,
ಅಲ್ಲಿ ಲೇಬರು ಮಹಾರಾಷ್ಟ್ರದವರು ನಮ್ಮ ಡ್ರೈವರ್ಗೆ ಮಚ್ಚು ದೊಣ್ಣೆ ಎಲ್ಲ ಹೊಡೆದು ಅಲ್ಲೇ ಮಾಡಿದ್ದಾರೆ. ಯಾವುದೋ ಒಂದು ಪುಣ್ಯದಿಂದ ಡ್ರೈವರ್ ಬಚಾವಾಗಿ ಬಂದಿರ್ತಾನೆ ಇವತ್ತು. ಆದರೂ ಇವತ್ತು ನಮಗೆ ಭಾಳ ಅನ್ಯಾಯ ಆಗೈತೆ ಶುಗರ್ಪೇಟೆಯಲ್ಲಿ. ಇದಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಸಾರಿಗೆ ಇಲಾಖೆಯೂ ಸಹ ಅವ್ರ ಕಡೆಗೆ ಇದು ಮಾಡ್ತಾವ್ರೆ. ನಾವು ಎಷ್ಟೇ ಮನವಿ ಮಾಡಿದ್ರೂ ಗಮನ ಕೊಡ್ತಾ ಇಲ್ಲ. ಯಾವುದೇ ವಿಚಾರ ಕೇಳಿದ್ರು ಅವರು ಮೇಲಧಿಕಾರಿ ಹೋಗಿ ಅವ್ರ ತಕ್ಕ ಹೋಗಿ ಜಿಲ್ಲಾಡಳಿತಕ್ಕೆ ಹೋಗಿ ಅಂತಾರೆ ಸಾರಿಗೆ ಇಲಾಖೆ. ಇಲ್ಲಿ ದಿನನಿತ್ಯ ಆಕ್ಸಿಡೆಂಟ್ಗಳು ಆಯ್ತವೆ. ಈಗ ಜಸ್ಟ್ ಅರ್ಧ ಗಂಟೆಲಿ ಒಂದು ಡಬಲ್ ಟ್ರೈಲ್ ಕಬ್ಬು ತುಂಬಿಕೆ ಒಂದು ಆಕ್ಸಿಡೆಂಟ್ ಐತೆ. ಇದಕ್ಕೆ ಸಾರಿಗೆ ಆಯುಕ್ತರು ಸಹ ಗಮನ ಕೊಡಬೇಕು, ಜಿಲ್ಲಾಡಳಿತ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಮತ್ತು ಬೈಕಿನ ನಡುವೆ ಅಪಘಾತ ಸಂಭವಿಸಿರುವ ಘಟನೆ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಮಕಾನ್ ಬಳಿ ಕಬ್ಬು ತುಂಬಿದ ಡಬಲ್ ಟೈರ್ ಹೊಂದಿರುವ ಹೊರರಾಜ್ಯದ ಟ್ರ್ಯಾಕ್ಟರ್ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡಲು ತೆರಳುತ್ತಿತ್ತು. ಈ ಸಂದರ್ಭದಲ್ಲಿ ಬೈಕಿನಿಂದ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ದೊಡ್ಡತರಹಳ್ಳಿ ಗ್ರಾಮದ ಯುವಕ ಚನ್ನರಾಯಪಟ್ಟಣಕ್ಕೆ ತೆರಳುತ್ತಿದ್ದ ವೇಳೆ ಟ್ರ್ಯಾಕ್ಟರ್ ಹಿಂಬದಿಗೆ ಬೈಕಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಬೈಕು ಸವಾರನಿಗೆ ಅಪಾರ ಪ್ರಮಾಣದ ಗಾಯ ಉಂಟಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ನಂತರ ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಅಲ್ಲೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಪಟ್ಟಣದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲಿಸಲಾಗಿದೆ. ಈ ಸಂಬಂಧ ಸ್ಥಳೀಯ ನಿವಾಸಿ ಮಾತನಾಡಿ, ಸ್ಥಳೀಯ ಪೊಲೀಸ್ ಇಲಾಖೆಯವರು ಮತ್ತು ಸಾರಿಗೆ ಇಲಾಖೆ ಹಾಗೂ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯವರ ನಿರ್ಲಕ್ಷ್ಯದಿಂದ ಈ ಅಪಘಾತ ಸಂಭವಿಸಿದೆ. ಹೊರ ರಾಜ್ಯಗಳಿಂದ ಟ್ರ್ಯಾಕ್ಟರ್ಗಳನ್ನು ಕರೆತಂದು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯವರು ಕಬ್ಬನ್ನು ಸರಬರಾಜು ಮಾಡಿಸಲು ಮುಂದಾಗಿದ್ದಾರೆ. ಆದರೆ ಕಬ್ಬು ಸರಬರಾಜು ಮಾಡುತ್ತಿರುವ ಟ್ರ್ಯಾಕ್ಟರ್ ಮಾಲೀಕರು ಒಂದು ಟ್ರ್ಯಾಕ್ಟರ್ ಎಂಜಿನ್ಗೆ 2 ಟೈರ್ಗಳನ್ನು ಅಳವಡಿಸಿಕೊಂಡು ಕಬ್ಬು ಸರಬರಾಜು ಮಾಡುತ್ತಿದ್ದಾರೆ. ಇದರಿಂದ ರಸ್ತೆಯಲ್ಲಿ ಕೆಲವು ವಾಹನ ಸವಾರರಿಗೆ ಗೊಂದಲಗಳು ಸೃಷ್ಟಿಯಾಗುತ್ತಿವೆ. ಈ ಟ್ರ್ಯಾಕ್ಟರ್ಗಳಿಗೆ ಯಾವುದೇ ರೀತಿಯ ಸಂಚಾರಿ ನಿಯಮಗಳ ಪಾಲನೆಯ ಬಗ್ಗೆ ನಾಮಫಲಕಗಳು ಇಲ್ಲದೆ ತಮಗೆ ಮನಬಂದಂತೆ ಚಾಲಕರು ಚಾಲನೆ ಮಾಡುತ್ತಿದ್ದಾರೆ. ಕೂಡಲೇ ಸಾರಿಗೆ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಇಂತಹ ವಾಹನಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ವರದಿ ಸಿವಿ ಲೋಹಿತ್, ವಿವಿಸಿ ನ್ಯೂಸ್, ಚನ್ನರಾಯಪಟ್ಟಣ. ಸಕ್ಕರೆ ಕಾರ್ಖಾನೆಯವರು ಹೊರ ರಾಜ್ಯದಿಂದ ಟ್ರ್ಯಾಕ್ಟರ್ಗಳನ್ನ ಕರೆಸಿ ಅದಕ್ಕೆ ಡಬಲ್ ಟ್ರೇಲರ್ ಹಾಕ್ಸಿ ಹೊಡೆಸಿ ಚನ್ನರಾಯಪಟ್ಟಣ ಟೌನ್ ಒಳಗೆಲ್ಲ ಜಾಗ ಇಲ್ಲದೇ ಆಕ್ಸಿಡೆಂಟ್ ಆಗಿ ಈಗೊಬ್ಬಂಗೆ ಅಪ್ಪರ ಏಟಾಗಿ ಅವನು ಬದುಕೋದೇ ಕಷ್ಟ ಆಗೈತೆ. ಅಂಥದ್ರಲ್ಲಿ ಚಾಮುಂಡಿ ಪೊಲೀಸ್ನವರು ಆಮೇಲೆ ಮತ್ತು ಇವರು ಚಾಮುಂಡೇಶ್ವರಿ ವಿದ್ಯುತ್ ಕಾರ್ಖಾನೆಯವರು ಇದನ್ನು ಸರಿಪಡಿಸ್ಬೇಕು. ಡಬಲ್ ಟ್ರೇಲರ್ ಹಾಕೊಂಡು ಹೊಡಿಬಾರ್ದು. ಹಿಂಗಾಗಿ ಎಲ್ಲರಿಗೂ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗೈತೆ. ಅವು ಅಪ್ಪರ್ ಅಲ್ವಾಡ್ ತುಂಬ್ಕೊಂಬರೋದ್ರಿಂದ ಇವು ಸ್ವಲ್ಪ ಸಮಸ್ಯೆ ಆಗಿದೆ. ನೋಡಿ ಒಂದು ಸ್ವಲ್ಪ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಸಾರಿಗೆ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಇಲ್ಲಾಂದರೆ ನಾಳೆಯಿಂದ ಸ್ಟ್ರೈಕ್ ಮಾಡಬೇಕಾಯ್ತದೆ. ನೋಡಿ ಕೂಡಲೇ ಬಗೆಹರಿಸಬೇಕು ಅಂತ ಕೇಳ್ಕೊತೀವಿ. ಮನುಷ್ಯನ ಸುಖಕರ ಆರೋಗ್ಯಕ್ಕಾಗಿ ಯೋಗ ಅಭ್ಯಾಸ ಮಾಡುವುದು ಉತ್ತಮವಾಗಿದೆ ಎಂದು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ತಿಳಿಸಿದರು. ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಲಯನ್ಸ್ ಸೇವಾ ಸಂಸ್ಥೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಯೋಗಾಭ್ಯಾಸ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯನ ಸುಖಕರ ಆರೋಗ್ಯಕ್ಕಾಗಿ ಯೋಗಾಭ್ಯಾಸ ಮಾಡುವುದು ಉತ್ತಮವಾಗಿದೆ. ಇಂದಿನ ಕಾಲದಲ್ಲಿ ಋಷಿಮುನಿಗಳು ಯೋಗಾಭ್ಯಾಸದಲ್ಲಿ ತೊಡಗುತ್ತಿದ್ದರು. ಆದರೆ ಇಂದು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನಾವುಗಳು ಯೋಗಾಭ್ಯಾಸವನ್ನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯೋಗಾಭ್ಯಾಸಗಳನ್ನು ಪ್ರತಿಯೊಬ್ಬರು ರೂಢಿಸಿಕೊಳ್ಳುವುದರಿಂದ ರೋಗ ರುಜಿನಗಳು ಬರದಂತೆ ತಡೆಗಟ್ಟಲು ಸಹಕಾರಿಯಾಗುತ್ತದೆ ಎಂದರು. ಎಲ್ಲ ಮಾಡ್ತಾ ಇದ್ದೀನಿ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯೋಗದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಗೌರ್ಮೆಂಟ್ ಸಿಸ್ಟಮಲ್ಲಿರೋದ್ರಿಂದ ಇಟ್ಸ್ ಎ ಗೌರ್ಮೆಂಟ್ ಪ್ರಾಬ್ಲಮ್. ಆ್ಯಕ್ಚುಲಿ ಇಟ್ ಈಸ್ ಎ ಗೌರ್ಮೆಂಟ್ ಪ್ರಾಬ್ಲಮ್. ಇಡೀ ಗೌರ್ಮೆಂಟ್ ಸಿಸ್ಟಮ್ಗೆ ಈ ಯೋಗ ಸಿಸ್ಟಮ್ನ ಅಳವಡಿಸ್ಕೊಳ್ಳೋಕೆ ಹೇಳಿದ್ದಾರೆ. ಎಲ್ಲ ಆಫೀಸ್ಗಳಲ್ಲೂ ಕೂಡ ಒಂದು ಯೋಗ ಕಾರ್ಯಕ್ರಮವನ್ನು ಮಾಡಬೇಕು, ಅವ್ರು ಯೋಗನ ಪ್ರಾಕ್ಟೀಸ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇದೆ. ದಟ್ ಇಸ್ ಒಂದು ಗೌರ್ಮೆಂಟ್ ಸಿಸ್ಟಮ್. ಜನರಲ್ ಆಗಿ ಯೋಗದ ಬಗ್ಗೆ ಹೇಳೋದಾದರೆ, ಯೋಗ ನಮ್ಮ ದೇಶದಲ್ಲಿ ನಮಗೆ ಋಷಿ ಮುನಿಗಳು ನಮಗೆ ಒಂದು ಕೊಟ್ಟಂಥ ಒಂದು ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಯೋಗ ಭಾರತ ದೇಶದಲ್ಲಿಗಿಂತ ಜಾಸ್ತಿ ವಿದೇಶಗಳಲ್ಲಿ ಅದನ್ನು ತುಂಬ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಯೋಗ ಇಷ್ಟು ವಿದೇಶಗಳಲ್ಲೂ ಕೂಡ ಇಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂದರೆ, ಯೋಗ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಎ ಸೆಟ್ ಆಫ್ ಎಕ್ಸಸೈಸ್. ಒಂದು ಸೆಟ್ ಆಫ್ ಎಕ್ಸಸೈಸ್ ಮಾಡೋದು, ಒಂದು ಮಾರ್ನಿಂಗ್ ಅವರ್ಸಲ್ಲಿ ಮಾಡಿ ಮುಗಿಸ್ಬಿಡೋದು. ಯೋಗಾಭ್ಯಾಸದ ಚೇತನ್ ಗುರುಜಿ ಮಾತನಾಡಿ, ಭಾರತ ದೇಶದ ಗಡಿ ಕಾಯುವ ಯೋಧರು ಯಾವ ರೀತಿ ಸಜ್ಜಾಗಿ ದೇಶವನ್ನು ಕಾಯಲು ಮುಂದಾಗುತ್ತಾರೋ ಅದೇ ರೀತಿ ಮನುಷ್ಯನಿಗೆ ರೋಗ ಬರದಂತೆ ನಿಯಂತ್ರಿಸಲು ಯೋಗವೂ ಕೂಡ ಒಂದು ರಕ್ಷಣೆಯಾಗಿದೆ. ಈ ರಕ್ಷಣೆಯನ್ನ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಳುವುದು ಸೂಕ್ತ. ಉತ್ತಮ ಆರೋಗ್ಯ, ಮನಃಶಾಂತಿ, ನೆಮ್ಮದಿ ಇವುಗಳನ್ನು ಒಳಗೊಂಡಂತೆ ಅನೇಕ ಆಸನಗಳು ಯೋಗಾಭ್ಯಾಸದಿಂದ ಮಾತ್ರ ಸಾಧ್ಯವಾಗಿದೆ ಎಂದರು. ಈ ದೇಶದ ಗಡಿ ಕಾಯಕ್ಕೆ ಸುಮಾರು 14 ಲಕ್ಷಕ್ಕಿಂತ ಹೆಚ್ಚಿನ ಜನ ಸೈನಿಕರಿದ್ದಾರೆ. ಕೋಟ್ಯಾಂತರ ರೂಪಾಯಿ ಯುದ್ಧದ ಸಾಮಗ್ರಿಗಳನ್ನು ಪ್ರತಿ ವರ್ಷ ಬಜೆಟ್ನಲ್ಲಿ ಲಕ್ಷಾಂತರ ಕೋಟಿ ಹಣವನ್ನು ವ್ಯಯ ಮಾಡ್ತಾರೆ.
ಅವರಿಗೆ ಉಚಿತವಾಗಿ ಸಂಬಳ ಕೊಡ್ತಾರೆ ಸೈನಿಕರಿಗೆ. ಯಾವಾಗಲೇ ಯುದ್ಧ ನಡೀತಾ ಇರಲಿಲ್ಲ, ಆದರೂ ಯಾವ ಸಂದರ್ಭದಲ್ಲಿ ಯಾವಾಗ ಯುದ್ಧ ಆಗುತ್ತೋ ಗೊತ್ತಿರೋದಿಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಅವರಿಗೆ ಪ್ರತಿ ತಿಂಗಳು 14 ಲಕ್ಷಕ್ಕಿಂತಲೂ ಹೆಚ್ಚಿನ ಸೈನಿಕರು ಸಂಬಳ ಕೊಡ್ತಾರೆ. ಯುದ್ಧದ ನೌಕೆಗಳನ್ನ ಆವಾಗ ಖರೀದಿ ಮಾಡ್ತಾನೆ ಇರ್ತಾರೆ. ನಿಮಗೆ ಅನ್ಸುತ್ತೆ ಯುದ್ಧ ನಡಿಬೇಕಾದ್ರೆ ನೀವು ಕರ್ಕೊಂಡು ಹೋಗಿ ಅವಾಗ ಯುದ್ಧ ಪುಕ್ಷಕ್ಕೆ ಯಾಕೆ ಸಂಬಳ ಕೊಡಬೇಕು, ಅವಾಗ ಬೇಕಾದ್ರೆ ಯುದ್ಧದ ಸಾಮಗ್ರಿಗಳನ್ನ ಕೊಂಡ್ಕೋಬೋದಲ್ಲ. ಈಗ ಯಾಕೆ ಸಿಗೋದಿಲ್ಲ ಲಕ್ಷಾಂತರ ನಾವು ಕಟ್ಟುವ ಟ್ಯಾಕ್ಸನ್ನು ಇಷ್ಟು ಯಾಕೆ ವಿನಿಯೋಗಿಸಬೇಕು ಅಂತ ಅನ್ಕೋಬಹುದು. ಆದರೆ ನೀವು ನನಗೆ ಒಂದು ಮಾತು ನೆನಪಿರಲಿ, ಯುದ್ಧ ಯಾರು ಮಾಡ್ತಾರೆ ಅಂತ ಅನ್ಕೊಳ್ಳೋದು ಅದು ಮಾಡಲ್ಲ ಅಂತ ನಾವು ನಿರ್ಲಿಪ್ತವಾಗಿದ್ದರೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಗಿರೀಶ್, ಕಾರ್ಯದರ್ಶಿ ಗೋವಿಂದೇಗೌಡ, ಖಜಾಂಚಿ ಮಂಜುನಾಥ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಸಕಲೇಶಪುರ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಜ್ಯೋತಿ ರಾಜ್ಕುಮಾರ್ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಜರೀನಾ ಭರ್ಜರಿ ಅಂತರದಲ್ಲಿ ಆಯ್ಕೆಯಾಗಿದ್ದಾರೆ. 23 ಸದಸ್ಯ ಸ್ಥಾನದ ಪುರಸಭೆಯಲ್ಲಿ 13 ಜೆಡಿಎಸ್ ಸದಸ್ಯರು, 5 ಕಾಂಗ್ರೆಸ್ ಹಾಗೂ 3 ಬಿಜೆಪಿ ಹಾಗೂ 2 ಪಕ್ಷೇತರ ಸದಸ್ಯರಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತರಾಗಿ ಅಧ್ಯಕ್ಷ ಸ್ಥಾನಕ್ಕೆ ಜ್ಯೋತಿ ರಾಜ್ಕುಮಾರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಜರೀನಾ ನಾಮಪತ್ರ ಸಲ್ಲಿಸಿದರೆ, ಕಾಂಗ್ರೆಸ್ ಬೆಂಬಲಿತರಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅನ್ನಪೂರ್ಣ, ಉಪಾಧ್ಯಕ್ಷ ಸ್ಥಾನಕ್ಕೆ ರೇಷ್ಮಾ ಬಾನು ನಾಮಪತ್ರ ಸಲ್ಲಿಸಿದ್ದರು. ಚುನಾವಣೆಯ ವೇಳೆ ಪಕ್ಷೇತರ ಸದಸ್ಯರ ಬೆಂಬಲ ಗಳಿಸುವ ಮೂಲಕ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಜ್ಯೋತಿ ರಾಜ್ಕುಮಾರ್ 15 ಮತ ಗಳಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದರೆ, ಇವರ ಎದುರಾಳಿ ಅನ್ನಪೂರ್ಣ 5 ಮತಗಳಿಗಷ್ಟೇ ಶಕ್ತವಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಜರೀನಾ 15 ಮತ ಪಡೆಯುವ ಮೂಲಕ ಉಪಾಧ್ಯಕ್ಷರಾದರೆ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರೇಷ್ಮಾ ಬಾನು 5 ಮತ ಪಡೆದು ಸೋಲು ಅನುಭವಿಸಿದರು. ಬಿಜೆಪಿ ಸದಸ್ಯರು ಚುನಾವಣೆಯಿಂದ ದೂರ ಉಳಿಯುವ ಮೂಲಕ ಮೈತ್ರಿ ಧರ್ಮ ಪಾಲನೆಗೆ ಎಳ್ಳು ನೀರು ಬಿಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಸರ್ಕಾರ ಮೀಸಲಾತಿ ಪ್ರಕಟಿಸಲು ವಿಳಂಬವಾಗಿದ್ದರಿಂದ ಕಳೆದ 16 ತಿಂಗಳಿನಿಂದ ಪುರಸಭೆ ಆಡಳಿತಕ್ಕೆ ಹಿನ್ನಡೆಯಾಗಿತ್ತು. ತಡವಾಗಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ಸದಸ್ಯರು ಆಯ್ಕೆಯಾಗಿದ್ದು ತುಂಬಾ ಸಂತಸದ ವಿಷಯ. ಮುಂದಿನ ದಿನಗಳಲ್ಲಿ ನೂತನ ಅಧ್ಯಕ್ಷರು ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಪುರಸಭೆಯನ್ನ ರಾಜ್ಯಕ್ಕೆ ಮಾದರಿ ಪುರಸಭೆಯನ್ನಾಗಿ ಮಾಡಲಿ ಎಂದರು. ಪುರದಲ್ಲಿ ಈ ದಿನ ನಡೆದಂತಹ ಪುರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಅಧ್ಯಕ್ಷ ಹುದ್ದೆಗೆ ಶ್ರೀಮತಿ ಜ್ಯೋತಿಯವರು ಮತ್ತು ಉಪಾಧ್ಯಕ್ಷ ಹುದ್ದೆಗೆ ಪಕ್ಷದ ಶ್ರೀಮತಿ ಜರೀನಾರವರು ಆಯ್ಕೆಯಾಗಿದ್ದಾರೆ. ಈ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ಪಕ್ಷದ ಎಲ್ಲ ಪುರಸಭಾ ಸದಸ್ಯರು ಮತ್ತು ಸಹಕರಿಸಿದಂತಹ ಉಳಿದ ಸಹ ಸದಸ್ಯರು, ಉಳಿದ ಪಕ್ಷಗಳ ಸದಸ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಒಂದು ಸಮಾರಂಭಕ್ಕೆ ಕಾರಣಕರ್ತರಾದಂಥ ಪಕ್ಷದ ಎಲ್ಲ ನಾಯಕರು, ಕಾರ್ಯಕರ್ತರು ಕೂಡ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸುಮಾರು 16 ತಿಂಗಳ ಕಾಲ ಸುಮಾರು ಅತ್ಯಂತ ವಿಳಂಬವಾಗಿ ಈ ಒಂದು ಪದಾಧಿಕಾರಿಗಳ ಕಾರ್ಯ ನಡೆದಿದೆ. ಇದು ಒಂದು ರೀತಿಯಲ್ಲಿ ಪುರಸಭೆಯ ಅಭಿವೃದ್ಧಿಗೆ, ಮುನ್ನಡೆಗೆ ಹಿನ್ನಡೆ ಉಂಟಾಗಿದೆ. ಇನ್ಮೇಲಾದರೂ ಕೂಡ ವಕೀಲ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜ್ಯೋತಿ ರಾಜ್ಕುಮಾರ್ ಮಾತನಾಡಿ, ಪುರಸಭಾ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಪಕ್ಷದ ಎಲ್ಲಾ ಮುಖಂಡರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದರು. ಬಾಕಿ ಉಳಿದಿರುವ ಅವಧಿಯಲ್ಲಿ ಪುರಸಭೆಯನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ನಾನು ಇವತ್ತು ಜೆಡಿಎಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ, ಪುರಸಭಾ ಅಧ್ಯಕ್ಷರಾಗಿ. ಅದಕ್ಕೆ ಪ್ರಥಮವಾಗಿ ಕಾರಣವಾಗಿರುವಂತಹ ನಮ್ಮ ಪುರಸಭಾ ಸದಸ್ಯರು ಹಾಗೂ ನಮ್ಮ MLA ಸರ್ ಮತ್ತು ನಮ್ಮ ಶ್ರೀಮತಿ ಚಂಚಲ ಮೇಡಮ್ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಹಾಗಾಗಿ ಅವರು ಮಾಜಿ ಆದರೂ ನಮಗೆ ಅನ್ನಿಸ್ತಿಲ್ಲ, ಅದು ನಮ್ಮ ಹೃದಯದಲ್ಲಿದೆ. ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನನ್ನ ಧನ್ಯವಾದಗಳು ನನ್ನ 5ನೇ ವಾರ್ಡಿನ ಜನತೆಗೆ. ಯಾಕೆಂದರೆ ಅವರು ವೋಟ್ ಹಾಕಿದ್ರಿಂದ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ. ಅವ್ರ ವೋಟಿಂದ ನಾನು ಇವತ್ತು ಈ ಹುದ್ದೆನ ಸ್ವೀಕರಿಸ್ತಿದ್ದೀನಿ. ಅವ್ರಿಗೆ ಜನತೆಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ JDS ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹಾಗೂ JDS ಪಕ್ಷದ ಹೈಕಮಾಂಡ್ ಆದ ನಮ್ಮ ರೇವಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಜರೀನಾ ಮಾತನಾಡಿ, ಅಧ್ಯಕ್ಷರೊಂದಿಗೆ ಕೈಜೋಡಿಸಿಕೊಂಡು ಪುರಸಭಾ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಿ ಮುಂದುವರಿಯುತ್ತೇನೆ ಎಂದು ಹೇಳಿದರು. ಪುರಸಭಾ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಉಪಾಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಕುಮಾರಸ್ವಾಮಿ ಸರ್ ಹಾಗೂ ಚಂಚಲ ಮೇಡಮ್ಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಮೊದಲನಾಗಿ ತುಂಬ ಥ್ಯಾಂಕ್ಸ್, ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ JDS ಎಲ್ಲ ಮುಖಂಡರಿಗೂ, ಸ್ವಾಮಿ ಸರ್, ಸುಪ್ರದೀಪ್ ಸರ್ ಮತ್ತೆಲ್ಲರಿಗೂ, ಎಲ್ಲರ ಹೆಸರು ಹೇಳಲ್ಲ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಮತ್ತೆ ನನ್ನ 1ನೇ ವಾರ್ಡ್ನ ಜನತೆ ತುಂಬ ನನಗೆ ಸಪೋರ್ಟಿವ್ ಆಗಿ ಗೆಲ್ಲಿಸ್ಕೊಟ್ಟಿದ್ರು. ಅವರಿಂದ ನಾನು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಚಂಚಲ ಕುಮಾರಸ್ವಾಮಿ, ಸುಪ್ರದೀಪ್ ಯಜಮಾನ್, TAPCMS ಸದಸ್ಯ ಜಾತಹಳ್ಳಿ ಪುಟ್ಟಸ್ವಾಮಿ, ಪುರಸಭೆ ಮಾಜಿ ಅಧ್ಯಕ್ಷರಾದ ಯಾದಗಾರ್ ಇಬ್ರಾಹಿಂ, SD ಆದರ್ಶ, ಮುಖ್ಯಾಧಿಕಾರಿ ನಟರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿಂದು ಜಿಲ್ಲಾ ಪರಿಶಿಷ್ಟ ಜಾತಿ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ, ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಶಿಕ್ಷಕರ ನೌಕರರ ಜಾಗೃತಿ ಸಮಾವೇಶ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿ ಮಾತನಾಡಿ, ಮಕ್ಕಳನ್ನ ಕತ್ತಲೆಯಿಂದ ಬೆಳಕಿನತ್ತ ತಕೊಂಡು ಹೋಗುವ ಜವಾಬ್ದಾರಿ ಶಿಕ್ಷಕರ ಹೆಗಲ ಮೇಲಿದೆ. ಶಿಕ್ಷಕರು ತಮ್ಮಲ್ಲಿರುವ ಪ್ರತಿಭೆಯನ್ನ ಮಕ್ಕಳ ಮೇಲ್ಚೆಲ್ಲುವ ಮೂಲಕ ಜವಾಬ್ದಾರಿ ಪೂರ್ಣಗೊಳಿಸಿ ಶಿಕ್ಷಕರು ಉನ್ನತ ಗುಣಮಟ್ಟದ ಅಭ್ಯಾಸ ಮಾಡಿ ತಮ್ಮಲ್ಲಿರುವ ಪ್ರತಿಭೆಯನ್ನ ಅನಾವರಣಗೊಳಿಸುವ ಮೂಲಕ ಮಕ್ಕಳಿಗೆ ಉಜ್ವಲಗೊಳಿಸಿ ಶಿಕ್ಷಣದ ಮೂಲಕ ಒಳ್ಳೆಯ ಸಮಾಜ ಕಟ್ಟಲು ಶಿಕ್ಷಕರ ಪಾತ್ರ ಮಹತ್ವದ್ದು. ನಿಮ್ಮ ಶ್ರಮದಿಂದಾಗಿ ಇಂದಿನ ಮುದ್ದು ಮಕ್ಕಳು ದೇಶದ ಉಜ್ವಲ ಭವಿಷ್ಯವಾಗಿ ಸಾಗಲು ಎಂದು ಹಾರೈಸಿದರು. Their contribution to educate people. ಅವರು ಕೊಟ್ಟಂತ ಕೊಡುಗೆ ಇದೆಯಲ್ಲ ಅದನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ತುಂಬಾ ಕಾರ್ಯಕ್ರಮದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ, ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಪ್ರಸನ್ನ, ಪೌರಾಯುಕ್ತರು ರಾಮದಾಸ್, ಆರ್ಎಂ ರಾಜಪ್ಪ, ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ರಾಮಚಂದ್ರ ಅರಸ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವೇವಿಸಿ ನ್ಯೂಸ್, ಚಾಮರಾಜನಗರ. ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಕಳೆದ 1 ತಿಂಗಳಿಂದ ಗರ್ಭಿಣಿ ಬಾಣಂತಿಯರ ಸೇವೆಗೆ ನಗು ಮಗು ಸರ್ಕಾರಿ ವಾಹನ ಲಭ್ಯವಿಲ್ಲದೆ ಸಾರ್ವಜನಿಕರು ಪರಿತಪಿಸುವಂತಾಗಿದೆ. ಈ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ಹರಡಹಳ್ಳಿ ಜಯಕುಮಾರ್ ಮಾತನಾಡಿ, ಸರ್ಕಾರಿ ವಾಹನವನ್ನ ಅಳಿಯ ಗಾಡಿ ಎಂದು ನಿಲ್ಲಿಸಿದ್ದು, ಹೇಗೆ ನಿಲ್ಲಿಸಿದ ಮೇಲೆ ಆ ವಾಹನ ಚಾಲಕನನ್ನ ಬೇರೆ ಕೆಲಸಕ್ಕೆ ನಿಯೋಜನೆ ಮಾಡಬೇಕು, ಇಲ್ಲವಾದಲ್ಲಿ ಬದಲಿ ವಾಹನ ವ್ಯವಸ್ಥೆ ಮಾಡಬೇಕು. ಆದರೆ ಇಲ್ಲಿ ಚಾಲಕ ಕೆಲಸದಲ್ಲಿ ಮುಂದುವರಿಯುತ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಅಧಿಕಾರಿಗಳು ಇವರ ಕಡೆ ಗಮನ ಹರಿಸಬೇಕು ಮತ್ತು ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯ ನಗು ಮಗು ವಾಹನವು ಬಾಣಂತಿಯರ ಸೇವೆಗೆ ಲಭ್ಯವಿಲ್ಲದಿರುವುದು ತುಂಬಾ ಕಷ್ಟವಾಗುತ್ತಿದೆ. ಸುತ್ತಮುತ್ತಲಿನ ಗ್ರಾಮದ ಗರ್ಭಿಣಿ ಮತ್ತು ಬಾಣಂತಿಯರು ಖಾಸಗಿ ಆಂಬ್ಯುಲೆನ್ಸ್ ಅನ್ನ ಅವಲಂಬಿಸಿದ್ದಾರೆ. ಆದರೆ ಈ ಸಮಸ್ಯೆಯನ್ನ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬದಲಿ ವಾಹನ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ವರದಿ ಟಿಎಸ್ ಶಶಿಕಾಂತ್, ವೇವಿಸಿ ನ್ಯೂಸ್, ಮಂಡ್ಯ. ಟಿ.ನರಸೀಪುರ ತಾಲೂಕಿನ ಮೂಗೂರು ಗ್ರಾಮ ಪಂಚಾಯಿತಿಗೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಎಂಡಿ ಲೋಕೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಲೋಕೇಶ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದರು. ಈ ವೇಳೆ ನೂತನ ಅಧ್ಯಕ್ಷ ಲೋಕೇಶ್ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ನನ್ನ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಡಿಪಾರ್ಟ್ಮೆಂಟ್ಗಳಿಗೆ ವಂದನೆಗಳು. ಗೌರವಾನ್ವಿತ ಸದಸ್ಯರುಗಳಿಗೆ ವಂದನೆಗಳು. ಮೂಲಭೂತ ಸೌಕರ್ಯಗಳಿಗೆ ಗೌರವಾನ್ವಿತ ಸದಸ್ಯರನ್ನ ಬೆಂಬಲ ತಗೊಂಡು, ಊರಿನ ಜನಗಳ ಬೆಂಬಲ ತಗೊಂಡು ಅಭಿವೃದ್ಧಿ ಕಡೆಗೆ ಗಮನಿಸ್ತೀವಿ, ಒತ್ತು ಕೊಡ್ತೀವಿ ಅಂತ ಹೇಳ್ತೀವಿ. ಮುಂದೆ ತಮ್ಮ ಅವಧಿಯಲ್ಲಿ ಏನೇನು ಮಾಡಬೇಕು ಅನ್ನೋ ನಿರೀಕ್ಷೆ ಇದೆ? ಸ್ವಚ್ಛತೆ ಬಗ್ಗೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಾಂತಿ, ಸದಸ್ಯರುಗಳಾದ ಲಕ್ಷ್ಮೀ, ತಂಗಮ್ಮ, ಶಿವಣ್ಣ, ಚಂದ್ರಮ್ಮ, ಜಿ ಪುಟ್ಟಮಾದಯ್ಯ, ಭಾಗ್ಯ, ಗೌರೀಶ್, ಚೇತನ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವೇವಿಸಿ ನ್ಯೂಸ್, ಟಿ.ನರಸೀಪುರ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ರಾಜ್ಯ ಆದಿಜಾಂಬವ ಸಂಘಟನೆ ನೈತಿಕ ಬೆಂಬಲ ನೀಡುತ್ತಿದೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ರಾಜ್ಯ ಸರ್ಕಾರ ಶೀಘ್ರದಲ್ಲಿಯೇ ಜಾರಿಗೊಳಿಸಬೇಕು ಎಂದು ರಾಜ್ಯ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸಂಘಟನೆ ಮೈಸೂರು ಜಿಲ್ಲಾ ವಿಭಾಗೀಯ ಅಧ್ಯಕ್ಷ ಯಡೆತೊರೆ ನಿಂಗರಾಜ್ ಒತ್ತಾಯಿಸಿದರು. ಪಿರಿಯಾಪಟ್ಟಣದ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟಿನ 7 ಸದಸ್ಯರ ಪೀಠವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿಯನ್ನು ನೀಡುವಂತೆ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಈ ಆದೇಶದಂತೆ ಆಯಾಯ ರಾಜ್ಯ ಸರ್ಕಾರವೇ ಮೀಸಲಾತಿ ವರ್ಗೀಕರಣ ಮಾಡುವ ಹಕ್ಕನ್ನು ನೀಡಿದೆ. 80 ದಶಕಗಳ ಹೋರಾಟದ ಫಲ ಇದಾಗಿದ್ದು, ನೂರಾರು ಜಾತಿಗಳಿಗೆ ಇದರಿಂದ ಸಾಮಾಜಿಕ ನ್ಯಾಯ ದೊರೆಯುತ್ತದೆ. ಸಾಕಷ್ಟು ಸಮುದಾಯಗಳು ಇಂದಿಗೂ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ಬಗ್ಗೆ ಸಾಕಷ್ಟು ಆಯೋಗಗಳು ಅಧ್ಯಯನ ಮಾಡಿ ವರದಿಗಳನ್ನು ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಗಳಿಗೆ ನೀಡಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕಾಗಿ ಆಗ್ರಹಿಸಿದರು. ಸಿದ್ದರಾಮಯ್ಯನವರ ಬಗ್ಗೆ ತಮಗೆಲ್ಲರೂ ಗೊತ್ತು. ದಲಿತರು ಮತ್ತೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಜನಾಂಗದ ಬಡ ಜನರ ಪರವಾಗಿ ಆಲೋಚನೆ ಮಾಡುವಂಥ ಒಂದು ಸಿದ್ಧಾಂತವುಳ್ಳಂಥ ಒಂದು ವ್ಯಕ್ತಿ. ಅನ್ನಭಾಗ್ಯವನ್ನು ಜಾರಿ ಮಾಡಿ ಇಡೀ ಬಡವರ ಒಂದು ಹಸಿವನ್ನು ನೀಗಿಸಿದಂಥ ವ್ಯಕ್ತಿ. ಏನು 5 ಗ್ಯಾರಂಟಿಗಳನ್ನು ತಂದು ಬಡವರಿಗೆ, ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದ್ರ ಮುಖಾಂತರ ಅವರ ಆರ್ಥಿಕ ನೆರವು ಮತ್ತು ಶಕ್ತಿ ಯೋಜನೆ ಮುಖಾಂತರ ಅವರು
ಸಾರಿಗೆ ವ್ಯವಸ್ಥೆಯಲ್ಲಿ ಫ್ರೀಯಾಗಿ ಓಡಾಡುವಂಥದ್ದು, ಇದನ್ನೆಲ್ಲ ಯುವ ನಿಧಿ ಇವೆಲ್ಲ ಆರ್ಥಿಕವಾಗಿ ದುರ್ಬಲರಾದವರಿಗೆ ಬಹಳ ಸಹಾಯಕವಾಗಿದೆ. ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ದುರ್ಬಲವಾಗಿದ್ದರು ಇವನ್ನೆಲ್ಲ ಮೇಲೆತ್ತುವಂಥ ಒಂದು ಸಿದ್ಧಾಂತಗಳ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದ ಸಂಘದ ಹಿರಿಯ ಮುಖಂಡ ಹುಣಸೂರು ಡಿ ಕುಮಾರ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಸಾಕಷ್ಟು ಮಹತ್ವಪೂರ್ಣವಾದ ಯೋಜನೆಗಳನ್ನು ಜಾರಿಗೊಳಿಸಿ ನೊಂದವರ ಧ್ವನಿಯಾಗಿದ್ದಾರೆ. ಇವರು ಕೂಡ ಒಳ ಮೀಸಲಾತಿಯ ವರ್ಗೀಕರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದರು. ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲೇ ಮೀಸಲಾತಿ ವರ್ಗೀಕರಣ ಮಾಡಿ ನೈಜ ಸಮಾನತೆಯನ್ನು ಕಾಪಾಡಬೇಕು ಮತ್ತು ಡಿ ದೇವರಾಜ್ ಅರಸುರವರ ಆದರ್ಶಗಳನ್ನು ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಬೆಂಬಲಕ್ಕೆ ನಮ್ಮ ಸಮುದಾಯವಿದೆ ಎಂದರು. ಪೌರ ಕಾರ್ಮಿಕರಿಗೆ ಮತ್ತು ರಾಜ್ಯಾದ್ಯಂತ ಪೌರ ಸೇವಾ ನೌಕರರಿಗೆ ಸಂಬಳವನ್ನು ಈ ಪ್ರತಿ ಇಲಾಖೆಯವರಿಗೆ ಸಿಕ್ಕಿದ್ದಲ್ಲ ಆ ಥರ 1ನೇ ತಾರೀಕಿಗೆ 10ನೇ ತಾರೀಕಿಲ್ಲ, ಇವ್ರಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಕೊಡ್ತಾ ಇದ್ದಾರೆ. ಅದನ್ನು ಈ ವೇತನವನ್ನು ಖಜಾನೆಯಿಂದ ಸರ್ಕಾರಿ ಟ್ರೆಜರಿ ಇದೆಯಲ್ಲ ಟ್ರೆಜರಿಯಿಂದನೇ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡ್ತಾರೆ. ಯಾರು ಸಿದ್ದರಾಮಯ್ಯ 1996. ತದನಂತರ ಬಾಬು ಜಗಜೀವನ್ ರಾಮ್ ಅಂತ ಏನು ನಮ್ಮ ನಾಯಕರಿದ್ದಾರೆ, ರಾಷ್ಟ್ರ ನಾಯಕರು, ಈ ಸಮುದಾಯದ ಮಹಾ ಪಿತಾಮಹ, ಅವರ ಒಂದು ಅಧ್ಯಯನ ಪೀಠವನ್ನು ನಮ್ಮ ರಾಷ್ಟ್ರದಲ್ಲಿ ಎಲ್ಲೂ ಅಧ್ಯಯನ ಪೀಠ ತೆರೆದಿರಲಿಲ್ಲ. ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ಮುಕ್ತ ವಿಶ್ವವಿದ್ಯಾಲಯ ಇದೆ, ಅದರಲ್ಲಿ ಬಾಬೂಜಿ ಅಧ್ಯಯನ ಪೀಠವನ್ನು ಸಿದ್ದರಾಮಯ್ಯವರು ಆವಾಗ ಹೋರಾಟ ಇತ್ತು 99ರಲ್ಲಿ ಅಧ್ಯಯನ ಪೀಠವನ್ನು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸಿಗೂರು ವಿಜಯಕುಮಾರ್, ತಾಲೂಕು ಅಧ್ಯಕ್ಷ ರವಿ, ಕಾರ್ಯದರ್ಶಿ ರಮೇಶ್ ಮರದೂರು, ಉಪಾಧ್ಯಕ್ಷ ಕುಮಾರ್, ಖಜಾಂಚಿ ಜಯಸ್ವಾಮಿ ಹಾರನಹಳ್ಳಿ, ಮುಖಂಡರಾದ ನಾರಾಯಣ, ಮಾದೇವ, ಸೌರಭ, ಆರ್ಡಿ ಚಂದ್ರು, ಬಸವಯ್ಯ ಹಾಜರಿದ್ದರು. ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಕುಕನೂರಿನ ಸರ್ಕಾರಿ ಮಾಧ್ಯಮಿಕ ಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ಚಿಣ್ಣರ ಸಾಂಸ್ಕೃತಿಕ ಪ್ರತಿಭೋತ್ಸವ ಹಾಗೂ ಜಾನಪದ ಯುವ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಈಶಪ್ಪ ಮಳಗಿ ಮಾತನಾಡಿ, ಇಂದಿನ ಯಾಂತ್ರಿಕ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಮನೋಭಾವನೆ ಬೆಳೆಸುವ ನಿಟ್ಟಿನಲ್ಲಿ ಉತ್ತಮ ಕೆಲಸ ನಡೆಯಬೇಕಾಗಿದೆ. ಬೇಸವ ಕಟ್ಟುವ ಹಾಡುಗಳು, ಹಂತಿ ಪದ ಹೀಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಂಗತಿಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನ ಮಾಡೋಣ ಎಂದರು. ಇವತ್ತಿಂದ ಒಂದು ನಮ್ಮ ಕಾಲೇಜಿನಲ್ಲಿ ನಡೆದಂಥ ಈ ಜಾನಪದ ಸಂಸ್ಕೃತಿ ಕಾರ್ಯಕ್ರಮ ಈ ಮಕ್ಕಳಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಇಂದಿನ ಆಧುನಿಕ ದಿನಮಾನದ ಭರಾಟೆಯಲ್ಲಿ ಇವತ್ತು ನಮ್ಮ ಮೂಲ ಜನಪದ ಸಂಸ್ಕೃತಿ ಏನು ಈ ನಾಡಿನ ಮಣ್ಣಿನ ಸಂಸ್ಕೃತಿಯಿಂದ ಉದ್ಭವವಾಗಿ ಕಾಯಕ ಸಂಸ್ಕೃತಿಯಿಂದ ಅನುಭವದ ಆಳದಿಂದ ಹೊರಹೊಮ್ಮಿರ್ತಕ್ಕಂಥ ಈ ಶ್ರೀಮಂತ ಒಂದು ಜಾನಪದ ಇವತ್ತು ನಶಿಸಿರ್ತಕ್ಕಂಥದ್ದು ಅತ್ಯಂತ ಆತಂಕಕಾರಿಯಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗೆ ಅದನ್ನು ಉಳಿಸುವಂತಹ ಬೆಳೆಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆ ಹಿನ್ನೆಲೆ ಒಳಗೆ ಇವತ್ತು ಒಂದು ಈ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಈ ಒಂದು ಹೊಸ ವಿದ್ಯಾರ್ಥಿ ವೃಂದದಲ್ಲಿ ಹೊಸ ಏನು ಎಲೆಮರೆಕಾಯಿಯಂತೆ ಒದಗಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳನ್ನು ಹುಡುಕಿ ಅವರನ್ನು ಬೆಳೆಸಲಿಕ್ಕೆ ಇಂಥ ಕಾರ್ಯಕ್ರಮಗಳು ಸಹಕಾರಿ. ಈ ವೇಳೆ ಉಪನ್ಯಾಸಕ ಶರಣಪ್ಪ ಉಮಚಗಿ, ಕಲಾವಿದರಾದ ಸಿದ್ದಪ್ಪ ಬರಕಿಕೇರ, ಮೇಘರಾಜ ಜೀಡಗಿ, ಮಂಜುನಾಥ್ ಕುದುರಿಮನಿ, ರಾಮಕೌದಿ, ವೀರಯ್ಯ ಕುತೋಟಿ, ಮಂಜುನಾಥ್ ಅಂಗಡಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಆಲಂಬಾಡಿ ಕಾವಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 2024ರಿಂದ 29ನೇ ಸಾಲಿನ ಆಡಳಿತ ಮಂಡಳಿಯ ಸ್ಥಾನಗಳಿಗೆ 13 ಮಂದಿ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರನ್ನ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರು ಹಾಗೂ ಆರ್ಟಿಒ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್, ನಮ್ಮ ಆಲಂಬಾಡಿ ಕಾವಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವು ನೂತನವಾಗಿ ಅಸ್ತಿತ್ವಕ್ಕೆ ಬಂದಿದ್ದು, ಸಂಘದ ಆಡಳಿತ ಮಂಡಳಿಯ ಎಲ್ಲಾ 13 ಸ್ಥಾನಗಳಿಗೆ ಎಲ್ಲಾ ಜನಾಂಗದ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ಶ್ಲಾಘನೀಯ ವಿಚಾರವಾಗಿದೆ. ಇದೇ ರೀತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಂಘದ ನೌಕರರನ್ನ ಆಯ್ಕೆ ಮಾಡಿಕೊಂಡು ಸಂಘದ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಸಂಘದಲ್ಲಿ ರಾಜಕೀಯ ಬೆರೆಸದೆ ಎಲ್ಲರೂ ಪರಸ್ಪರ ಸಹಕಾರ ಹಾಗೂ ಸೇವಾ ಭಾವನೆಯಿಂದ ಸಂಘದ ಏಳಿಗೆಗೆ ಕೈಜೋಡಿಸಬೇಕು ಎಂದು ಸಲಹೆ ನೀಡಿದರು. ನಾಮಪತ್ರಗಳನ್ನು ಸಲ್ಲಿಸಿ ಎಲ್ಲ ಗ್ರಾಮಸ್ಥರ ಒಮ್ಮತದ ಅಭಿಪ್ರಾಯದಿಂದ 13ಕ್ಕೆ 13 ಜನವನ್ನು ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕರಿಸಿರ್ತಕ್ಕಂಥ ಷೇರುದಾರರು, ಮುಖಂಡರುಗಳು ಹಾಗೂ ಎಲ್ಲ ಗ್ರಾಮದವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾರಣ ಇವತ್ತಿನ ಈ ಚುನಾವಣಾ ಪ್ರಕ್ರಿಯೆಗಳನ್ನು ಹೊರತುಪಡಿಸಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರ ಒಮ್ಮತದ ಸಹಮತಿಯಿಂದಾಗಿ ಚುನಾವಣೆ ನಡೆದ ಅವಿರೋಧವಾಗಿ ಆಯ್ಕೆಯಾಗಿದೆ.
ಎಲ್ಲರಿಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ 13 ಜನ ನಿರ್ದೇಶಕರುಗಳಿಗೂ ಕೂಡ ನನ್ನ ಅಭಿನಂದನೆಗಳು. 13 ಜನ ನೂತನ ನಿರ್ದೇಶಕರುಗಳು ಹಾಲು ಉತ್ಪಾದಕರ ಸಹಕಾರ ಸಂಘನ ಸದೃಢವಾಗಿ ಬೆಳೆಸೋದ್ರ ಮುಖಾಂತರ ಗ್ರಾಮದಲ್ಲಿ ಹಾಲು ಉತ್ಪಾದಕರಿಗೆ ಸಹಕಾರಿಯಾಗಿ ಅಂತ ಶುಭಾಶಯ ಕೊಡ್ತೀನಿ. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಎಂ ಸಂಜೀವಪ್ಪ ಮಾತನಾಡಿ, ಆಲಂಬಾಡಿ ಕಾವಲು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಆರಂಭಿಸಬೇಕೆಂದು ಕಳೆದ 30 ವರ್ಷಗಳಿಂದ ಪ್ರಯತ್ನಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಸಂಘವನ್ನ ಆರಂಭಿಸಲು ಆಗಿರಲಿಲ್ಲ. ಈಗ ಗ್ರಾಮದವರೇ ಆದ ಆರ್ಟಿಒ ಮಲ್ಲಿಕಾರ್ಜುನ್ ಅವರ ಗ್ರಾಮದ ಅಭಿವೃದ್ಧಿಗೆ ಹಾಲಿನ ಡೇರಿ ಅವಶ್ಯಕತೆ ಇರುವುದನ್ನ ಕಣ್ಣಾರೆ ಕಂಡು ಹೇಗಾದರೂ ಮಾಡಿ ಗ್ರಾಮದಲ್ಲಿ ಡೇರಿಯನ್ನು ಆರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲಾ ಸಮುದಾಯದ ಬಂಧುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ನಡೆಸಿ ಸಂಘಕ್ಕೆ 13 ಮಂದಿ ನಿರ್ದೇಶಕರು ಎಂದು ನಿಗದಿಯಾಗಿದ್ದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಸಂಘದ ಅಭಿವೃದ್ಧಿಗೆ ಒಳ್ಳೆಯ ಕೆಲಸ ಮಾಡಬೇಕು ಎಂದರು. ಆ ಒಂದು ಸುದಿನ ಒದಗಿ ಬಂದಿರೋದ್ರಿಂದ ಅವತ್ತು ಇಡೀ ಗ್ರಾಮ ಸೇರಿಕೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಲಾಗಿ ನಮ್ಮ ಗ್ರಾಮದ ಸುಪುತ್ರ, ಈ ತಾಲೂಕಿನ ಸುಪುತ್ರ ನಮ್ಮ ಆರ್ಟಿಒ ಮಲ್ಲಿಕಾರ್ಜುನ್ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭಾ ನಡವಳಿಕೆಯನ್ನು ಮಾಡಿ ನಾವು ಸಂಪೂರ್ಣ ಅಧಿಕಾರವನ್ನು ಅವರಿಗೆ ವಹಿಸೋದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಡೀ ಗ್ರಾಮ ಒಟ್ಟಾಗಿ ಸೇರಿ ಯಾರ್ದು ಒಂದು ಇದಿಲ್ದೇ ಸಮಸ್ಯೆಗಳಿಲ್ದೇ ಅವಿರೋಧವಾಗಿ 13 ಜನ ನಿರ್ದೇಶಕರುಗಳನ್ನು ಕೂಡ ಎಲ್ಲ ಯಜಮಾನರುಗಳು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಎಲ್ಲರ ಅಭಿಪ್ರಾಯಗಳನ್ನ ಪಡೆದು ಇವತ್ತು ಈ ಒಂದು ಸಂಘದ ಒಂದು ಆಡಳಿತ ಮಂಡಳಿನ ರಚನೆ ಮಾಡಿದ್ದೀವಿ. ಮುಂದೆನೂ ಕೂಡ ಅಧ್ಯಕ್ಷ ಚುನಾವಣೆಯೂ ಹಾಗೆ ಮಾಡಿ ಮುಂದೆ ಆಡಳಿತ ಮಂಡಳಿ ಇದನ್ನು ಕೂಡ ಕಾರ್ಯಕಾರಿ ಸಮಿತಿನೂ ಕೂಡ ಇದೇ ರೀತಿ ಒಮ್ಮತವಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಗ್ರಾಮ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತೇಳಿ ನಮ್ಮ ಎಲ್ಲ ಸರ್ವ ನಿರ್ದೇಶಕರುಗಳಲ್ಲಿ ಮನವಿ ಮಾಡಿಕೊಳ್ತಾ ಇದೇ ರೀತಿ ಸನ್ಮಾನ್ಯ ಮಲ್ಲಿಕಾರ್ಜುನರವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಗ್ರಾಮಸ್ಥರ ಪರವಾಗಿ ನಿರ್ದೇಶಕರುಗಳ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಆಲಂಬಾಡಿ ಕಾವಲು ವಿಎಸ್ಎಸ್ಎನ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಿದ್ದಿಕ್ ಅಹಮದ್, ಗ್ರಾಮ ಪಂಚಾಯಿತಿ ಸದಸ್ಯ ಎ ರಾಜು, ರವಿ ಡಿ ಮಹದೇವ್, ಪ್ರಮೋದ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಮುತ್ತಮ್ಮ ನಾಗರಾಜು, ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಿಯಂತ್ರಣ ತಪ್ಪಿ ಗೂಡ್ಸ್ ಆಟೋ ಪಲ್ಟಿಯಾದ ಘಟನೆ ನಗರದ ಬಿಎಂ ರಸ್ತೆಯಲ್ಲಿ ನಡೆದಿದೆ. ಸಾರಿಗೆ ಬಸ್ಗೆ ಡಿಕ್ಕಿ ಹೊಡೆದು ನಡು ರಸ್ತೆಯಲ್ಲೇ ವಾಹನ ಪಲ್ಟಿಯಾಯಿತು. ಗೂಡ್ಸ್ ವಾಹನ ಪಲ್ಟಿಯಾಗಿದ್ದರಿಂದ ಕೆಲಕಾಲ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಈ ಘಟನೆಯಿಂದ ಗೂಡ್ಸ್ ವಾಹನ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕೂಡಲೇ ಚಾಲಕನನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂಬಂಧ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅರಸೀಕೆರೆ ಅರಕಲಗೂಡಿನಂತೆ ಮೈತ್ರಿಗೆ ಮುಖಭಂಗ, ಕೈತಕ್ಕಿಗೆ ಆಲೂರು ಪಟ್ಟಣ ಪಂಚಾಯಿತಿ ಗದ್ದುಗೆ, ಚುನಾವಣೆ ಪ್ರಕ್ರಿಯೆಯಲ್ಲಿ ಸಂಸದ ಶ್ರೇಯಸ್ ಭಾಗಿ. ಹೊರ ರಾಜ್ಯಗಳಿಂದ ಬಂದಂತಹ ಗುತ್ತಿಗೆದಾರರಿಂದ ಸ್ಥಳೀಯ ಲಾರಿ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ, ಚಾಲಕನ ದೇಹದ ಅನೇಕ ಭಾಗಗಳಿಗೆ ಗಾಯ. ಜಿಲ್ಲಾಡಳಿತ ಮುಖ್ಯಸ್ಥರನ್ನ ಕರೆತಂದು ವಿಚಾರಣೆ ನಡೆಸುವಂತೆ ಮನವಿ. ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ರಂದು ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರ, ಜಿಲ್ಲಾ ಕ್ರೀಡಾಂಗಣ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ. ಅಭಿಯಾನದ ರಾಜ್ಯ ಸಂಯೋಜಕ ರಾಜಶೇಖರ್ ಮೂರ್ತಿ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.